ನೋಡುವಾಗ ನಿಮಗೆ ಆ ಊಟದ ಮೆನು ನೋಡುವಾಗ ನಿಮಗೆ ಆಸೆ ಆಗ್ಬಿಡುತ್ತೆ, ಇಂತಿಂತ ಆಹಾರಗಳನ್ನ ನಾನೀಗ ತಿನ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸೊ ಪ್ರತಿಯೊಬ್ಬ ಮನುಷ್ಯ ಪ್ರತಿದಿನ ಯಾವುದೋ ಒಂದು ಆಹಾರಗಳನ್ನ ತಿನ್ಲೇಬೇಕಾದ್ರೆ ಇಷ್ಟವಾಗಿರೋಂಥ ಆಹಾರಗಳನ್ನ ತಿನ್ನೋಂಥದ್ದು ಕೆಲವರಿಗೆ ಮಾತ್ರನೇ ಸಾಧ್ಯ ಆಗ್ತದೆ. ಮಿಕ್ಕಿರೋರು ಎಲ್ರಿಗೂ ಕೂಡ ಯಾವುದು ಸಿಕ್ಕುತ್ತೋ ಅದನ್ನ ತಿಂತಾ ಇರ್ತಾರೆ. ಹಾಗಾದ್ರೆ ಪ್ರೀತಿಯ ಸ್ನೇಹಿತರೆ, ಇವತ್ತು ನಾವು ಆಧ್ಯಾತ್ಮಿಕವಾದ ಅಥವಾ ಆತ್ಮಿಕವಾದ ಆಹಾರ ಅಂತ ನೋಡೋದಾದ್ರೆ, ಅದರಲ್ಲಿ ನಮಗೆ ಇಷ್ಟವಾಗಿರೋಂಥ ಒಂದು ಆಹಾರಕ್ಕೋಸ್ಕರವಾಗಿ ನಾವು ಹುಡುಕುವಾಗ ಸಿಗದೇ ಇರುವಂತಹ ಕ್ರೈಸ್ತರು ಇವತ್ತು ಪ್ರಪಂಚದಲ್ಲಿ ಕೋಟ್ಯಾನುಗಟ್ಟಲೆ ಕ್ರೈಸ್ತರಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಉತ್ತಮವಾಗಿರೋಂತಹ ಊಟದ ಟೇಬಲ್ ಅಥವಾ ಡಿನ್ನರ್ ಅಥವಾ ಲಂಚ್ ಏನ್ ಹೇಳ್ತೀವಿ ನಾವು, ಆ ರೀತಿಯಲ್ಲಿ ಅದಕ್ಕಿಂತಹ ಅತ್ಯಂತ ಆಶೆ ಉಂಟು ಮಾಡುವಂತಹ, ಬಯಸತಕ್ಕಂತಹ ಒಂದು ಒಳ್ಳೆ ಆಹಾರದ ಮೇಜನ್ನ ನಮಗೆ ಸಿದ್ಧ ಮಾಡಿ, ಆ ಮೇಜಿನಲ್ಲಿ ನಮಗೆ ಆ ಸರ್ವ್ ಮಾಡೋ ಅಂಥವ್ರು ಬಂದು ನಿಮ್ಗೆ ಏನ್ ಬೇಕೋ ಕೇಳಿ ಸರ್ ಅದು ಎಲ್ಲ ತಂದ್ಕೊಡ್ತೀವಿ ಅಂತ ಯಾವ ರೀತಿ ಹೇಳ್ತಿರೋ, ಅದೇ ರೀತಿಯಲ್ಲಿ ನಮ್ಮ ರಕ್ಷಕರಾಗಿರೋಂಥ ಯೇಸು ಕ್ರಿಸ್ತರು ಬಂದು ಅವರು ಯಾವ್ಯಾವ ಆಹಾರಗಳನ್ನ ನಮಗೆ ಕೊಡಬಹುದು, ಏನ್ ಊಟಗಳು ಅವ್ರ ಹತ್ರ ಇದೆ ಅಂತೇಳಿ ನಮ್ಮನ್ನ ಟೇಬಲ್ ಅಲ್ಲಿ ಕುಂಡ್ರಿಸಿ ಆ ಮೆನುವನ್ನ ನಮ್ಮ ಮುಂದೆ ಇಟ್ಟು ನಿಮಗೆ ಯಾವ ಆಹಾರ ಬೇಕು ಅಂತ ಕೇಳಿದ ಪಕ್ಷದಲ್ಲಿ ನಾವು ಅವ್ರಿಗೆ ಏನನ್ನ ಇಂಥ ಆಹಾರ ಕೊಡಿ ಅಂತ ಕೇಳಬಹುದು ನಾವು ಎಂಬಂತ ಪ್ರಶ್ನೆ ನಮ್ಮಲ್ಲಿ ಅನೇಕರಿಗೆ ಇರಬಹುದು. ಹಾಗಾದ್ರೆ ಯೇಸು ಕ್ರಿಸ್ತರ ಒಂದು ಊಟದ ಮೆನುವಿನಲ್ಲಿ ಅಥವಾ ಅವರ ಒಂದು ಡೈನಿಂಗ್ ಟೇಬಲ್ ನಲ್ಲಿ ಒಂದು ಮೆನು ಕೊಟ್ರೆ ಏನಿರಬಹುದು, ಅದರಲ್ಲಿ ಲಿಸ್ಟು, ಆ ಆಹಾರಗಳ ಪಟ್ಟಿ ಏನಿರಬಹುದು ಅನ್ನೋದನ್ನ ಇವತ್ತು ಈ ವಿಡಿಯೋ ಮೂಲಕ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಹೋಗ್ತೀನಿ. ಪ್ರೀತಿಯ ಎಲ್ಲ ಸಹೋದರ ಸಹೋದರರಿಗೆ, ನಮ್ಮ ಚಾನೆಲ್ನ ವೀಕ್ಷಕರುಗಳಿಗೆ ಮತ್ತು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋಂಥವ್ರಿಗೆ ಎಲ್ಲರಿಗೂ ಕೂಡ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನನ್ನ ವಂದನೆಗಳನ್ನ ತಿಳಿಸ್ಕೊಳ್ತಾ ನಿಮ್ಮೆಲ್ಲರನ್ನು ಕೂಡ ಈ ಒಂದು ವಿಡಿಯೋಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಪ್ರೀತಿಯಿಂದ ನಿಮ್ಮೆಲ್ಲರನ್ನು ಸ್ವಾಗತಿಸುವಂತ ಈ ವಿಡಿಯೋವನ್ನ ನೀವು ಲೈಕ್ ಮಾಡೋದಕ್ಕೆ ಕೊನೆಯಲ್ಲಿ ನಿಮಗೆ ಇಷ್ಟ ಆದ್ರೆ ಮಾತ್ರ ನೀವು ಲೈಕ್ ಮಾಡ್ರಿ. ನಿಮ್ಗೆ ಇಷ್ಟ ಆದ್ರೆ ಮಾತ್ರ ನೀವು ಹೊಸದಾಗಿ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ವಿಡಿಯೋ ನಿಮಗೆ ಎಷ್ಟೊಂದು ಪ್ರಯೋಜನಕರವಾಗಿದೆ ಅಂತ ಅಂದ್ರೆ, ಪ್ರೀತಿಯ ಸ್ನೇಹಿತರೆ, ನೀವು ಕೊನೆಯಲ್ಲಿ ಹೇಳ್ತೀರಾ ನಿಮ್ಮ ಜೀವನದಲ್ಲಿ ಈ ಒಂದು ವಿಡಿಯೋ ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಲಾಭದಾಯಕವಾದ, ಅಂದ್ರೆ ಆತ್ಮಿಕವಾಗಿ ಲಾಭದಾಯಕವಾದ, ಆಮೇಲೆ ಒಬ್ಬ ಕ್ರೈಸ್ತನಾಗಿ ಮಿಸ್ ಮಾಡ್ಕೊಳ್ಳೇಬಾರ್ದಾಗಿದ್ದಂತಹ ಒಂದು ವಿಡಿಯೋ ಅಂತ ನೀವು ಹೇಳ್ತೀರಾ. ಒಂದ್ ಪಕ್ಷ ನಮ್ಮ ಚಾನೆಲ್ನಲ್ಲಿ ಬೇರೆ ಏನ್ರಿ ಕ್ರೈಸ್ತರ ಅಲ್ಲದೆ ಇರೋಂಥವ್ರು ಕೂಡ ಇದ್ದೀರಾ, ಖಂಡಿತ. ಸೊ ಕ್ರೈಸ್ತರ ಅಲ್ಲದೆ ಇರೋಂಥವ್ರು ನೋಡಿದ್ರು ಕೂಡ ನಿಮಗೆ ಕ್ರೈಸ್ತತ್ವದ ಮೇಲೆ ಇರೋಂತಹ ಕಲ್ಪನೆ ಸಂಪೂರ್ಣ ಬದಲಾಗುತ್ತೆ. ಅಂದ್ರೆ ಕೆಲವೊಮ್ಮೆ ಅಕಸ್ಮಾತ್ ನೀವು ಯಾರಾದ್ರೂ ಇದನ್ನ ಒಂದು ದ್ವೇಷದಿಂದ ಅಥವಾ ಹೇಟ್ರೆಡ್ನೆಸ್ ಇಂದ ಇಲ್ಲೊಂದು ನೆಗೆಟಿವ್ ಆಗಿ, ಅಂದ್ರೆ ಇಷ್ಟ ಇಲ್ಲದೆ ನೋಡೋಣ ಇದ್ರಲ್ಲಿ ಏನು ಲೋಪದೋಷಗಳಿದೆಯೋ ಅಂತ ಹುಡುಕ್ತಾ ಇರೋದಾದ್ರೆ ಅಂತವರಿಗೂ ಕೂಡ ಈ ವಿಡಿಯೋ ಒಳ್ಳೆ ಒಂದು ಏನ್ ಕೊಡುತ್ತೆ ಅಂತಂದ್ರೆ, ವಿಷಯವನ್ನ ನಿಮ್ಮ ಮುಂದೆ ಇಡುತ್ತೆ. ಇದರಲ್ಲಿ ಏನಿದೆ, ನಾನು ಪ್ರೀತಿಸೋದಕ್ಕಾಗ್ಲಿ ಅಥವಾ ದ್ವೇಷಿಸೋದಕ್ಕಾಗ್ಲಿ ಇದರಲ್ಲಿ ಏನಿದೆ ಅನ್ನುವಂಥದ್ದು ವಾಸ್ತವ ಏನ್ರಿ ಇರೋದು. ಅದನ್ನ ನೀವು ಸತ್ಯ ಅನ್ಕೊಳ್ಬಹುದು, ಸುಳ್ಳು ಅಂತ ಅನ್ಕೊಳ್ಬಹುದು, ನಿಮ್ಮ ಅಭಿಪ್ರಾಯದಲ್ಲಿ. ಅದನ್ನ ನೀವು ಒಳ್ಳೇದು ಅಂತ ಅನ್ಕೊಬಹುದು, ಕೆಟ್ಟದ್ದು ಅನ್ಕೊಬಹುದು, ನಿಮ್ಮ ವ್ಯಕ್ತಿತ್ವದ ಆಧಾರ ಮೇಲೆ. ನೀವ್ ಎಂತವರಾಗಿ ಇರ್ತೀರಾ ಮತ್ತು ನೀವೇನೇನ್ ಬಯಸ್ತಾ ಇದ್ದೀರಾ, ನೀವು ಯಾವ್ದನ್ನ ಒಳ್ಳೇದು ಕೆಟ್ಟದ್ದು ಅಂತೀರಾ, ಅದು ನಿಮಗೆ ಬಿಟ್ಟಂತದ್ದಾಗಿರುತ್ತೆ. ಆದ್ರೆ ವಸ್ತುಶಃ ಇಲ್ಲಿ ಏನಿದೆಯೋ ಅದನ್ನ ತೋರಿಸುವಂತ ಒಂದು ಪ್ರಯತ್ನವನ್ನ ನಾನು ಮಾಡಿರ್ತೇನೆ. ಹಾಗಾಗಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದಂತೆ ಕೊನೆಯವರೆಗೂ ನೋಡ್ಕೊಳ್ಬೇಕಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮೆಲ್ಲರನ್ನು ಕೂಡ. ಆಗ್ಲೇ ಈ ವಿಡಿಯೋಗೆ ನೀವೇನಾದ್ರೂ ಕಮೆಂಟ್ಸ್ ಕೊಡೋದು ಅಥವಾ ಒಪಿನಿಯನ್ ಕೊಡೋದು ಏನಾದ್ರೂ ಮಾಡ್ಬೇಕಂದ್ರೆ ನಿಮಗೆ ಒಂದು ನ್ಯಾಯವಾದಂತಹ ಒಂದು ಕ್ರೆಡಿಟ್ ಇರುತ್ತೆ, ಒಂದು ಏನ್ರಿ ಆ ಮೆರಿಟ್ ಇರುತ್ತೆ. ನಿಮ್ಗೆ ಯಾವುದು ನಾನೆಲ್ಲ ವಾಚ್ ಮಾಡಿದ್ದೀನಿ, ಸೊ ಇದರಲ್ಲಿ ಲೋಪದೋಷಗಳಿದೆ ಅಥವಾ ಏನು ಸ್ಟಫ್ ಇಲ್ಲ, ಏನು ಇದರಲ್ಲಿ ವಿಷಯಗಳಿಲ್ಲ ಅಂತ ಕೂಡ ನೀವು ಹೇಳ್ಬೋದು. ಅಂದ್ರೆ ನೀವು ಕೊನೆ ತನಕ ವೀಕ್ಷಿಸಿದ್ರೆ ಮಾತ್ರನೇ ನಿಮಗೆ ಆ ಒಂದು ಅಧಿಕಾರ ಇರುತ್ತೆ ಅಥವಾ ನೈತಿಕವಾದಂತ ಹಕ್ಕಿರುತ್ತೆ. ಇಲ್ಲ ಅಂದ್ರೆ ಅಲ್ಲಲ್ಲಿ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಯಾವುದೇ ನೈತಿಕ ಹಕ್ಕಿರೋದಿಲ್ಲ. ಸೊ ನೀವು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು ಅದಕ್ಕೆ ಯಾವುದೇ ಬೆಲೆ ಇರಲ್ಲ, ಅಥವಾ ನೀವು ಪಾಸಿಟಿವ್ ಆಗಿ ಕಮೆಂಟ್ ಮಾಡಿಬಿಟ್ರು ಅದು ದೊಡ್ಡ ಸಂತೋಷ ಕೊಡಲ್ಲ. ಯಾಕಂದ್ರೆ ಪಾಸಿಟಿವ್ ಆಗಿ ನೀವೆಲ್ಲವನ್ನು ನೋಡಿ ಕಮೆಂಟ್ ಮಾಡಿದ್ರೆ ಅದು ತುಂಬಾ ವ್ಯಾಲಿಡ್ ಆಗಿರೋಂಥ ಕಮೆಂಟ್ ಆಗಿರುತ್ತೆ. ಎನಿವೆ, ಸೊ ಈ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡುವಾಗ ನಮ್ಮ ರಕ್ಷಕರಾಗಿರುವಂತ ಯೇಸು ಕ್ರಿಸ್ತ 2000 ವರ್ಷಗಳ ಹಿಂದೆ ಇಸ್ರೇಲ್ ದೇಶದ ಆ ಒಂದೊಂದು ಜಾಗಗಳಲ್ಲಿ ಅವ್ರು ಹಾದು ಹೋಗ್ತಾ ಇರುವಾಗ, ಒಂದೊಂದು ನಗರಗಳಲ್ಲಿ ಅವ್ರು ಹಾದು ಹೋಗ್ತಾ ಇರುವಾಗ ಎಲ್ಲೆಲ್ಲ ಅವರು ಶಿಷ್ಯರುಗಳನ್ನ ಮಾಡ್ಕೊಳ್ತಾ ಇದ್ರು. ಆ ಶಿಷ್ಯರುಗಳಿಗೆ ಮತ್ತು ಅದನ್ನ ವಿರೋಧಿಸಿದಂತ ಗುಂಪು ಅಥವಾ ಅದನ್ನ ಪ್ರಶ್ನೆ ಕೇಳಿದಂತಹ ಗುಂಪು ಅಥವಾ ಅದನ್ನ ತಿಳ್ಕೊಳ್ಬೇಕು ಅಂತ ಆಸೆಯಿಂದ ಹುಡುಕ್ತಾ ಇದ್ದಂತ ಗುಂಪು, ಈ ಎಲ್ಲರುಗಳಿಗೂ ಸೇರಿಸಿ ಅವರು ಚಿಕ್ಕ ಚಿಕ್ಕ ಸಾಮ್ಯಗಳನ್ನ ಏನ್ ಮಾಡ್ತಾ ಇದ್ರು, ಡಿಸೈನ್ ಮಾಡಿ, ಅಂದ್ರೆ ರಚನೆ ಮಾಡಿ ಅದನ್ನ ಏನ್ ಮಾಡ್ತಾ ಇದ್ರು, ಅವರಿಗೆ ಬೋಧನೆಗಳನ್ನಾಗಿ ತಿಳಿಸ್ತಾ ಇದ್ರು. ಸೊ ಆ ಬೋಧನೆಗಳು ಎಷ್ಟು ಇದಾವೆ ಅವು
ಎಷ್ಟು ಬೋಧನೆಗಳನ್ನ ತಿಳಿಸಿದ್ರು ಯೇಸು ಕ್ರಿಸ್ತರು. ಈಗ ನೋಡಿ, ಪ್ರಪಂಚದಲ್ಲೇ ತುಂಬಾ ಹೆಚ್ಚು ಧಾರ್ಮಿಕ ಗ್ರಂಥಗಳಿರೋಂಥದ್ದು ನಾವು ನೋಡುವಾಗ ಬೌದ್ಧ ಧರ್ಮದಲ್ಲಿದ್ದಾವೆ, ಅತಿ ಹೆಚ್ಚು ಧಾರ್ಮಿಕ ಗ್ರಂಥಗಳಿದ್ದಾವೆ, ಕಮೆಂಟ್ರಿಗಳಿದ್ದಾವೆ. ಮತ್ತು ಜೈನ ಧರ್ಮದಲ್ಲೂ ಕೂಡ ಇದ್ದಾವೆ. ಅದೇ ರೀತಿಯಲ್ಲಿ ಹಿಂದೂ ಧರ್ಮದಲ್ಲೂ ಕೂಡ ಇದ್ದಾವೆ. ಹಿಂದೂ ಧರ್ಮದಲ್ಲಿ ವಿಪರೀತವಾಗಿದ್ದಾವೆ. ನಾನೀಗಾಗಲೇ ನಮ್ಮ ಚಾನೆಲ್ನ ಅನೇಕ ಇತರ ವಿಡಿಯೋಗಳನ್ನ ಅದನ್ನ ಹೇಳಿದ್ದೀನಿ. ಸುಮಾರು 6,60,000 ಶ್ಲೋಕಗಳು ಅಥವಾ ವಾಕ್ಯಗಳಂತ ಹೇಳ್ಬೋದು ನಾವು, ಸೆಂಟೆನ್ಸಸ್. ಸೊ ಅಷ್ಟು ಇದಾವೆ ಏನ್ರಿ. ಮತ್ತು ಇಸ್ಲಾಂ ಧರ್ಮದಲ್ಲೂ ಕೂಡ ಇದಾವೆ. ಹದೀತ್ ಅಂತೇಳಿ ಅವರಿಗೆ ಅಡಿಷನಲ್ ಆಗಿ ಬರೆದಿರೋಂಥ ಕಮೆಂಟ್ರೀಸ್ಗಳನ್ನ ಸೇರಿದ್ರೆ ಅವ್ರಿಗೆ ಬೇಕಾದಷ್ಟಿದ್ದಾವೆ. ಅದೇ ಸತ್ಯವೇದ ಅಷ್ಟೆಲ್ಲ ಮಾಡದಂತೆ ನೇರವಾಗಿ ದೇವರಿಂದ ಪ್ರಕಟವಾಗಿರೋದು ಎಷ್ಟಿದೆ. ಸೃಷ್ಟಿಕರ್ತನಾದ ದೇವರು ಯಾವ ವಿಷಯವನ್ನ ತನ್ನ ಮನುಷ್ಯ ಕುಲಕ್ಕೆ ತಿಳಿಸ್ಬೇಕು, ಸಂಪರ್ಕ ಸಾಧನೆಗೆ ಏನ್ ಬೇಕಿದೆಯೋ ಅದಷ್ಟನ್ನ ಮಾತ್ರ ಲಿಮಿಟ್ ಆಗಿ ಬರೆದು ಕಳಿಸಿರೋಂಥದ್ದು. ಸೊ ಇದನ್ನ ಮನುಷ್ಯರುಗಳ ಜೊತೆಯಲ್ಲಿ ಸಂಪರ್ಕ ಸಾಧಿಸುವಾಗ ಅವರು ಬರೆದಿಟ್ಟದಂತ ಬೋಧನೆಗಳು ಅದು ಇಸ್ರೇಲ್ ಜನರಿಗೆ ಅರ್ಥ ಆಗದೇ ಇರುವಂತಹ ಒಂದು ಕಾರಣದಿಂದ ಯೇಸು ಕ್ರಿಸ್ತರು ಅಲ್ಲಿ ಬೋಧಕರಾಗಿ ಬಂದು ನೇರವಾಗಿ ಅವ್ರಿಗೆ ಏನ್ ಮಾಡ್ತಾ ಇದ್ರೆ ಅದೇ ಬೋಧನೆಗಳನ್ನ ಬಿಡಿಸಿ ಅವರು ಸಣ್ಣ ಕಥೆಗಳ ರೂಪದಲ್ಲಿ ಹೇಳ್ಕೊಟ್ಕೊಂಡು ಬರ್ತಾರೆ. ಸೊ ಆ ಸಣ್ಣ ಕಥೆಗಳು ಅಥವಾ ಆ ಸಾಮ್ಯಗಳು ಪಟ್ಟಿ ಎಷ್ಟಿರಬಹುದು ಅಂತ ನಾವು ನೋಡುವಾಗ ನೋಡಿ, ಮೊದಲು ಆ ಸಾಮ್ಯಗಳನ್ನು ಹೇಳಕ್ಕಿಂತ ಮುಂಚೆನೆ ಯೇಸು ಕ್ರಿಸ್ತರು ಒಂದು ಮಾತನ್ನ ಹೇಳ್ತಾರೆ. ಏನಂದ್ರೆ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಅಂತ ಹೇಳ್ತಾರೆ. ಯಾಕೆ ಈ ರೀತಿ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಯೇಸು ಕ್ರಿಸ್ತರು ಅಂದ್ರೆ, ಯೇಸು ಕ್ರಿಸ್ತರು ಅವ್ರು ಮಾಡ್ತಾ ಇರೋಂಥ ಸೇವೆ ಇರಬಹುದು, ಅವರ ಬೋಧನೆಗಳಿರ್ಬಹುದು, ಅದೆಲ್ಲವೂ ಕೂಡ ಅದು ಮಕ್ಕಳಿಗೆ ಅಂದ್ರೆ ಆ ರಾಜ್ಯದ ಮಕ್ಕಳಿಗೆ ಅಥವಾ ಈ ಪ್ರವಾದಿಗಳು ಯಾರನ್ನ ಇಸ್ರೇಲ್ ಜನಗಳು ಅಂತ ಹೇಳಿದ್ರು ದೇವ್ರ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ರು, ಒಡಂಬಡಿಕೆಯ ಮಕ್ಕಳು, ಪ್ರವಾದಿಗಳ ಮಕ್ಕಳು, ವಾಗ್ದಾನಗಳ ಮಕ್ಕಳು. ಸೊ ಅವರಿಗೆ ಮಾತ್ರ ಇದನ್ನ ಕೊಡ್ಬೇಕಾಗ್ತದೆ ವಿನಃ ನಾಯಿಗಳಿಗೆ ಅಂತಂದ್ಬಿಟ್ರೆ ಈ ಮಕ್ಕಳನ್ನ ಬಿಟ್ಟು ನಾವು ಹೊರಗಡೆ ಇಟ್ಟಿರಂತಹ ನಾಯಿಗಳಿಗೆ ಅಂದ್ರೆ ಈ ಒಂದು ಸಂಬಂಧದಿಂದ ಹೊರಗಿರಂತ ಜನರುಗಳಿಗೆ ಇದನ್ನ ಹಾಕೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಈ ರೀತಿ ನೆಗೆಟಿವ್ ಆಗಿ ಹೇಳಿರ್ಬಹುದು, ಬೇರೆ ಜನಗಳಿಗೆ ಕೊಡಬಾರದು ಈ ವಿಷಯಗಳನ್ನ ಅಂತ ಯೇಸು ಕ್ರಿಸ್ತರು ಅಂತಂದ್ರೆ ನೋಡಿ, ಕಂಪೇರ್ ಮಾಡುವಾಗ ಸಿಂಹಕ್ಕೆ ಹಾಕ್ಬಾರ್ದು, ಆನೆಗೆ ಹಾಕ್ಬಾರ್ದು, ಹುಲಿಗೆ, ಚಿರತೆಗೆ ಹಾಕ್ಬಾರ್ದು ಅಂತ ಹೇಳಿಲ್ಲ. ಯೇಸು ಕ್ರಿಸ್ತರು ನೇರವಾಗಿ ನಾಯಿಗಳಿಗಂತಾನೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು. ಯಾಕಂದ್ರೆ ಇಸ್ರೇಲ್ ದೇಶದಲ್ಲೂ ಒಂದು ಸಂಪ್ರದಾಯ ಇತ್ತು. ಅಲ್ಲಿ ರೊಟ್ಟಿಗೆ ಮತ್ತು ದ್ರಾಕ್ಷಾರಸಕ್ಕೆ ಅತ್ಯಂತ ಶ್ರೇಷ್ಠವಾದಂತ ಒಂದು ಊಟದ ಆಹಾರವಾದ ಸ್ಥಾನ ಇತ್ತು. ಆ ಆಹಾರದ ಸ್ಥಾನದಲ್ಲಿ ಅತಿ ಪ್ರಧಾನವಾದ ಸ್ಥಾನ ಪಡ್ಕೊಂಡಿದ್ದಂಥದ್ದು ರೊಟ್ಟಿ. ಅದರಲ್ಲಿ ವಿಶೇಷವಾಗಿ ಇಸ್ರೇಲ್ ದೇಶದ ಏನ್ರಿ ದೇವದರ್ಶನ ಗುಡಾರದಲ್ಲಿ ಪರಿಶುದ್ಧ ಸ್ಥಳದಲ್ಲಿ ನೈವೇದ್ಯವನ್ನ ಮಾಡಿ ದೇವರಿಗೋಸ್ಕರ ಪ್ರಸಾದವಾಗಿ ಇಟ್ಟಿರುವಂತಹ ರೊಟ್ಟಿಗಳು. ಆ ರೊಟ್ಟಿಗಳು ದೇವರ ಪ್ರತಿನಿಧಿಯಾಗಿ ಕೆಲಸ ಮಾಡುವಂತಹ ಯಾಜಕರು ಮತ್ತು ಮಹಾಯಾಜಕರು, ಆ ಯಾಜಕರುಗಳು ಮಾತ್ರ ಅಥವಾ ಪ್ರಧಾನ ಪೂಜಾರಿಗಳು, ಅರ್ಚಕರು ಅಂತ ಹೇಳ್ಬೋದು ನಾವು. ಸೊ ಅವರುಗಳು ಮಾತ್ರ ತಿನ್ನಬೇಕಾಗಿದ್ದಂತಹ ಪವಿತ್ರವಾದ ರೊಟ್ಟಿಗಳು. ಇದನ್ನ ಏನ್ ಮಾಡ್ಬೋದು ಸರಿಯಲ್ಲ ಅಂದ್ರೆ, ನಾಯಿಗಳಿಗೆ ಹಾಕುವಂಥದ್ದು ಸರಿಯಲ್ಲ. ಇಸ್ರೇಲ್ಯರ ಅವರು ಒಂದು ಪ್ರಾರ್ಥನೆ ಸಲ್ಲಿಸಿದ, ಕೃತಜ್ಞತೆ ಸಲ್ಲಿಸಿದ ಯಾವುದೇ ಆಹಾರ ಬಂದು ಅದೊಂದು ಏನ್ರಿ ದೇವರಿಗೆ ನೈವೇದ್ಯ ಮಾಡಿದ ರೀತಿಯಲ್ಲಿ, ದೇವರಿಗೆ ಕೃತಜ್ಞತೆ ಸಲ್ಲಿಸಿದ ರೀತಿಯಲ್ಲಿ ಅಂತ ಪವಿತ್ರವಾದ ಆಹಾರನ ನಾಯಿಗಳಿಗೆ ಹಾಕಬಾರ್ದು. ಆಗ ನಾಯಿಗಳಂತಂದ್ರೆ ಈ ಸಂಬಂಧಗಳಿಂದ, ಒಡಂಬಡಿಕೆಗಳಿಂದ, ವಾಗ್ದಾನಗಳಿಂದ ಮತ್ತು ಪಿತೃಗಳಿಂದ, ಇಸ್ರೇಲ್ ಹಕ್ಕು ಬಾಧ್ಯತೆಗಳಿಂದ ಹೊರಗುಳಿದಂತ ಜನಗಳು. ಹಾಗಾದ್ರೆ ಹೊರಗಿರಂತಹ ಜನಗಳನ್ನ ನಾಯಿಗಳಿಗೆ ಯಾಕೆ ಹೋಲಿಸಿದ್ರು ಅಂತ ನೋಡ್ಬಿಡುವಾಗ, ನಾಯಿ ಒಂದು ಕೆಟ್ಟ ಪ್ರಾಣಿ ಅಂತ ಖಂಡಿತ ಅಲ್ಲ. ನಾಯಿ ಏನೋ ಒಂದು ಅಸಹ್ಯವಾಗಿರೋ ಪ್ರಾಣಿ ಅಂತ ಆ ಚಿಂತೆಗಳಿಗಲ್ಲ. ನಾಯಿಯ 2 ಮುಖ್ಯವಾಗಿರೋ ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನು ಬೈಬಲ್ ಅಲ್ಲಿ ಪ್ರೆಸೆಂಟ್ ಮಾಡಿರ್ತಾರೆ. ಏನಪ್ಪಾ ಅಂತಂದ್ಬಿಟ್ರೆ ನೋಡಿ, ನಾಯಿ ಏನ್ ಮಾಡುತ್ತೆ ಅಂತಂದ್ರೆ ಅನೇಕ ಸಾರಿ ನಾವು ನೋಡ್ಬೋದು, ತಾನು ಏನು ತಿಂದಿರುತ್ತೋ ಅದನ್ನ ಅರಗಿಸ್ಕೊಳಕ್ ಆಗ್ದಿನೋ ಅಥವಾ ತನಗೆ ಅದು ಜಾಸ್ತಿ ಆಗಿನೋ ಅದು ಹೊರಗೆ ವಾಂತಿ ಮಾಡಿದ್ರೆ ಅದು ಬೇಕಂತಂದ್ರೆ ಅದನ್ನೇ ಏನ್ ಮಾಡುತ್ತೆ, ವಾಪಸ್ಸು ತಿನ್ಬಿಡುತ್ತೆ. ಇದು ಅತ್ಯಂತ ಮುಖ್ಯವಾಗಿರೋಂಥ ಒಂದು ನೆಗೆಟಿವ್ ಕ್ಯಾರೆಕ್ಟರ್. ಯಾವುದು? ನಾಯಿದು. ಸೊ ಈ ರೀತಿಯಲ್ಲಿ ಯೇಸು ಕ್ರಿಸ್ತರ ಬಳಿಗೆ ಬರ್ತಾ ಇರೋಂಥದ್ದು, ಉದಾಹರಣೆಗೆ ಕ್ರೈಸ್ತತ್ವದಲ್ಲಿ ಬಂದಿರಂತಹ ಎಲ್ಲರೂ ಕೂಡ ಪ್ರೀವಿಯಸ್ಲಿ ಯಾವುದೋ ಒಂದು ಧರ್ಮಕ್ಕೆ ಸೇರಿದವರು, ಯಾವುದೋ ಒಂದು ಮತಕ್ಕೆ ಸೇರಿದವರು. ಆಯಾ ಮತದ, ಆಯಾ ಧರ್ಮದ ಆಚರಣೆ ಸಂಪ್ರದಾಯಗಳು, ಅವರದೇ ಆದಂತಹ ಕಟ್ಟುಪಾಡುಗಳು, ನಿಯಮಗಳು, ಆರಾಧನಾ ವಿಧಾನಗಳು ಮತ್ತು ದೇವತೆಗಳ ಮೇಲೆ ನಂಬಿಕೆಗಳು ಏನೇನೋ ಇರತ್ತೆ. ಆ ಎಲ್ಲವನ್ನು ಕೂಡ ತನಗದು ಅರಗಿಸ್ಕೊಳ್ಳಕ್ಕಾಗದೆ ಅಥವಾ ಅದರಿಂದ ತನಗೆ ಆಹಾರವಾಗಿ ಪ್ರಯೋಜನ ಆಗದೆ ಇರೋ ಕಾರಣಕ್ಕೆ ಅದನ್ನ ಉಗಿದು ಅಥವಾ ವಾಂತಿ ಮಾಡಿ ಬಂದು ಯೇಸು ಕ್ರಿಸ್ತರು ಕೊಡ್ತಾ ಇರುವಂತಹ ಪವಿತ್ರವಾದ ಬೋಧನೆಗಳನ್ನ ತಿಂದ ನಂತರ ಪುನಃ ಹೋಗಿ ಅಲ್ಲಿ ಏನ್ ಮಾಡಬಾರ್ದು ಅಂತಂದ್ಬಿಟ್ರೆ ಆ ವಾಂತಿ ಮಾಡಿರೋ ವಿಷಯಗಳ ಕಡೆಗೆ ಹೋಗ್ಬಾರ್ದು. ಸೊ ಅಂತವರುಗಳಿಗೆ ಅಥವಾ ಅಂತ ಮನಸ್ಸುಳ್ಳಂತವರಿಗೆ, ಅಂತ ವ್ಯಕ್ತಿತ್ವ ಉಳ್ಳಂತವರಿಗೆ
ಇದನ್ನ ಕೊಡಬಾರ್ದು. ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತರ ಹತ್ರ ಏನೋ ಒಂದು ಚಿಕ್ಕ ವಿಷಯಕ್ಕೆ ಬರೋದು. ನೋಡಿ, ಈ ವಚನ ಮತ್ತಾಯ 15ನೇ ಅಧ್ಯಾಯದಲ್ಲಿ 26ನೇ ವಚನದಲ್ಲಿ ಹೇಳಂತ ಆ ಸನ್ನಿವೇಶ ಕೂಡ, ಒಂದು ಸ್ತ್ರೀ ಬಂದು ಯೇಸು ಕ್ರಿಸ್ತರ ಹತ್ರ ಅದ್ಭುತಕ್ಕೆ ಅಂತ ಬರ್ತಾರೆ. ಅದ್ಭುತ, ರೋಗ ಸೌಖ್ಯ, ಏನೋ ಒಂದು ಸಹಾಯ, ಏನೋ ಒಂದು ತನ್ನ ಮನೇಲಿ ಯಾರೋ ಸತ್ತೋಗಿದ್ರೆ ಅವ್ರನ್ನ ಬದುಕಿಸೋದಕ್ಕೂ ಇಂಥದ್ದು ಏನೋ ಒಂದಕ್ಕೆ ಬರ್ತಾರೆ. ಸೊ ಅದು ಬಂದಾಗ ಅದು ನೆರವೇರ್ಬಿಡ್ತು ಅಂತ ಅಂದ್ಬಿಟ್ರೆ ಅವ್ರಷ್ಟೇ ಒಂದೋ ವಾಪಸ್ ಹೋಗ್ತಾರೆ. ಬೈ ಚಾನ್ಸ್ ಅಲ್ಲೇ ಇದ್ರು ಯಾವುದೋ ಒಂದು ಚರ್ಚಲ್ಲೋ ಯಾವುದೋ ಒಂದು ಗ್ರೂಪಲ್ಲೋ ಸೇರ್ಕೊಂಡು, ಅಥವಾ ಸಮ್ಟೈಮ್ಸ್ ಇವರೇ ಒಂದು ಚರ್ಚನ್ನ ಕ್ರಿಯೇಟ್ ಮಾಡ್ಕೊಂತಾರೆ. ಮಾಡ್ಕೊಂಡ ನಂತರ ಅವರ ಬೇರೆ ಎಲ್ಲ ಹಿಂದಿನ ಸಂಪ್ರದಾಯಗಳು, ಭಕ್ತಿ ವಿಧಾನಗಳೇನಿತ್ತೋ ಅದೇ ಭಕ್ತಿ ವಿಧಾನಗಳನ್ನ ಇಲ್ಲಿ ಮಾಡ್ತಾರೆ. ಬಟ್ ಯೇಸು ಕ್ರಿಸ್ತರ ಹೆಸರಲ್ಲಿ ಮಾಡ್ತಾರೆ. ಯೇಸು ಕ್ರಿಸ್ತರ ಹೆಸರಿನಲ್ಲಿ ತಮ್ಮ ಹಿಂದಿನ ಧರ್ಮದ ಆಚರಣೆ, ಸಂಪ್ರದಾಯಗಳು, ಭಕ್ತಿಯ ಒಂದು ಕಟ್ಟುಪಾಡುಗಳೆಲ್ಲವನ್ನು ಕೂಡ ಹಳೆ ಧರ್ಮದನ್ನೇ ಮಾಡ್ತಾರೆ. ಅಂತಹ ಮನಸ್ಥಿತಿಯ ಜನರಿಗೆ ಈ ಪವಿತ್ರವಾಗಿರೋ ಆಹಾರ ಅವಶ್ಯಕತೆ ಇಲ್ಲ ಅಂತ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದ್ದಾರೆ, ಒತ್ತಿ ಹೇಳ್ತಾ ಇದ್ದಾರೆ. ಇದನ್ನ ಯಾರು ಕೊಡ್ಬೇಕಂದ್ರೆ ಮಕ್ಕಳಿಗೆ ಮಾತ್ರ ಕೊಡಬೇಕು, ನಾಯಿಗಳಿಗೆ ಕೊಡೋ ಅಂಥದ್ದು ಸರಿಯಲ್ಲ ಅಂತ ನೋಡ್ತೀವಿ. ಹಾಗಾದ್ರೆ ಪ್ರೀತಿಯ ಸ್ನೇಹಿತರೆ, ಯೇಸು ಕ್ರಿಸ್ತರು ನಮಗೆ ಒಂದು ಪಕ್ಷ ಈ ಒಂದು ಆಹಾರವನ್ನ ನಮಗೆ ಕೊಡೋದಾದ್ರೆ ಅದು ಹೇಗಿರ್ಬೇಕು ಅಂತಂದ್ರೆ, ನಾವು ನಾಯಿಗಳ ರೀತಿಯಲ್ಲಿ ವಾಪಸ್ ಹೋಗಿ ಪುನಃ ನಮ್ಮ ಹಳೆಯ ಸಂಪ್ರದಾಯಗಳು, ಕಟ್ಟುಪಾಡುಗಳು, ಬೋಧನೆಗಳು, ಯಾವ ಧರ್ಮ ಇರ್ಬೋದು, ಸರಿ ಇಲ್ಲ, ಆಹಾರ ಅಲ್ಲ, ನಿತ್ಯ ಜೀವ ಕೊಡುವಂಥದ್ದಲ್ಲ ಅಂತ ತೀರ್ಮಾನಿಸುವಂತಹ ಯಾವುದೇ ಒಂದು ವಿಷಯವನ್ನ ಪುನಃ ನಾವು ವಾಪಸ್ ಹೋಗದಂತೆ ನಮ್ಮನ್ನ ಸತ್ಯದಲ್ಲಿ ನೆಲೆ ನಿಲ್ಲಿಸುವಂಥದ್ದಾಗಿರ್ಬೇಕು. ಯಾವುದು ಮಾನ್ಯವೂ ನ್ಯಾಯವೂ ಯೋಗ್ಯವೂ ಆಗಿರುತ್ತೋ, ಸತ್ಯವಾಗಿರುತ್ತೋ ಅಂಥದ್ರಲ್ಲಿ ನೆಲೆ ನಿಲ್ಲಿಸುವಂಥದ್ದಾಗಿರ್ಬೇಕು. ಸೊ ಹಾಗಾದ್ರೆ ಅಂತ ರೀತಿಯಲ್ಲಿ ಯೇಸು ಕ್ರಿಸ್ತರ ಬೋಧನೆ ಇದ್ರೆ ಮಾತ್ರನೇ ಅದು ಸಾಧ್ಯ ಆಗ್ತದೆ. ಒಂದು ಬೋಧನೆ, ಇನ್ನೊಂದು ಅದನ್ನ ಹೇಳುವಂತ ವಿಧಾನ. ಹಾಗಾದ್ರೆ ನೋಡಿ, ನಾವು ಯೆಶಾಯ 8:16 ವಚನ ಓದ್ತೀವಿ. ಬೋಧನೆಯನ್ನ ಕಟ್ಟಿಡು, ನನ್ನ ಶಿಷ್ಯರೊಳಗೆ ಉಪದೇಶವನ್ನ ಮುಚ್ಚಿ ಮುದ್ರಿಸು ಅಂತ ಹೇಳ್ತಾರೆ. ಅಂದ್ರೆ ಬೋಧನೆಯನ್ನ ಒಂದು ಕಟ್ಟಿ ಇಡ್ಬೇಕಂತೆ. ಮುಚ್ಚಿ ಮುದ್ರಿಸು ಅಂತ ಹೇಳ್ಬಿಡುವಾಗ ಅದಾಗ್ಲೇ ಒಂದೇನ್ರ ಐತೆ, ಮುಚ್ಚಿಬಿಡುವಾಗ ಅಂತ ಅಂದ್ಬಿಡುವಾಗ ಅದು ಕವರ್ ಆಯ್ತು, ಯಾರಿಗೂ ಕಾಣಿಸದೇ ಇರೋ ರೀತಿಯಲ್ಲಿ ಆಗೋಯ್ತು. ಅದ್ರ ಮೇಲೆ ಮುದ್ರೆ ಮೇಲೆ ಹಾಕೋದು ಬೇರೆ, ಮತ್ತು ಕಟ್ಟಿಡುವಂತದ್ದು ಒಂದು ವ್ಯತ್ಯಾಸವಾಗಿರುವಂತ ರೀತಿಯಲ್ಲಿ, ಅಂದ್ರೆ ಒಗಟುಗಳ ರೀತಿಯಲ್ಲಿ, ಸಾಮ್ಯಗಳ ರೀತಿಯಲ್ಲಿ. ಒಂದು ನುಡಿಗಟ್ಟು ಅಂತ ಹೇಳ್ತೀವಿ ನಾವು, ಒಂದು ನಾಣ್ಣುಡಿ ಅಂತ ಹೇಳ್ತೀವಿ ನಾವು, ಒಂದು ಒಗಟು ಮಾತು ಅಂತ ಹೇಳ್ತೀವಿ ನಾವು, ಅಥವಾ ಒಂದು ಒಂದು ಕಾವ್ಯ ಅಂತ ಕೂಡ ಹೇಳ್ತೀವಿ ನಾವು, ಒಂದು ಕಾವ್ಯವಾಗಿ ಅಥವಾ ಒಂದು ಕವಿತೆಯಾಗಿ ಅಂತ ಹೇಳ್ತೀವಿ. ಸೊ ಈ ರೀತಿಯಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಅಂತಂದ್ರೆ, ಒಂದು ನುಡಿಗಟ್ಟು, ನಾಣ್ಣುಡಿಯಂತೆ, ಸಾಮತಿಯಂತೆ, ಉಪಮಾನದಂತೆ ಏನ್ ಮಾಡಿದ್ರು ಅಂದ್ರೆ, ಚಿಕ್ಕ ಚಿಕ್ಕ ಸನ್ನಿವೇಶಗಳನ್ನ ಹೋಲಿಸಿ ಪ್ರಾಕ್ಟಿಕಲಿ, ಅಂದ್ರೆ ಪ್ರಾಯೋಗಿಕವಾಗಿ ನಮ್ಮ ಜೀವನದಲ್ಲಿ ನಡೆಯುವಂತಹ ಸನ್ನಿವೇಶಗಳನ್ನ ಏನ್ ಮಾಡ್ತಾ ಇದ್ರು ಅವರು, ಒಂದು ಸಣ್ಣ ಕತೆ ಕಟ್ಬಿಟ್ಟು ಅದನ್ನ ನಮ್ಗೆ ಹೇಳ್ಕೊಟ್ಬಿಡ್ತಾ ಇದ್ರು. ಅದರಿಂದ ನೋಡಿ, ಈ ಆಹಾರ ತಿನ್ನುವಂಥದ್ದು, ಈ ಪರಿಶುದ್ಧವಾದ ಆಹಾರ ತಿನ್ನುವಂಥದ್ದು, ಈ ಪವಿತ್ರ ಬೋಧನೆಗಳನ್ನ ತಿನ್ನೋದಕ್ಕೆ ಹೊರಗಿನ ಜನರಿಗೆ, ಅಥವಾ ತಮಗ್ ಬೇಡ ಅಂತ ಪುನಃ ವಾಪಸ್ ಹೋಗಿ ಅದನ್ನೇ ಹಳೆಯ ಜೀವನವನ್ನೇ ಜೀವಿಸಂತವ್ರು, ಅಥವಾ ಪುನಃ ವಾಪಸ್ ಹೋಗಿ ತಮ್ಮ ಧರ್ಮ, ತಮ್ಮ ಸಂಪ್ರದಾಯ, ತಮ್ಮ ಮತಗಳ ಇಷ್ಟಾನುಸಾರವಾಗಿ ನಡ್ಕೊಳ್ಳೋಂಥದ್ದು ಯಹೂದಿ ಧರ್ಮ ಇರಬಹುದು. ನೋಡಿ, ಅದು ಯೇಸು ಕ್ರಿಸ್ತರ ಸ್ವಂತ ಧರ್ಮವಾಗಿರೋ ಯಹೂದಿ ಧರ್ಮ ಆಗಿರಬಹುದು, ಅಥವಾ ನಾಮಕಾರ್ಥ ಕ್ರೈಸ್ತ ಧರ್ಮ ಇರಬಹುದು, ಅಥವಾ ಮುಸ್ಲಿಂ ಇರ್ಬೋದು, ಜೈನ ಇರ್ಬೋದು, ಪಾರ್ಸಿ ಇರ್ಬೋದು, ಟಾವೋ, ಶಿಂಟೋ, ಹೀರೋ, ಹಿಂದೂ, ಯಾವುದೇ ಒಂದು ಧರ್ಮ ಇರ್ಬೋದು, ಕನ್ಫ್ಯೂಷಿಯಸ್ ಇರ್ಬೋದು. ಸೊ ಎಲ್ಲಾ ಧರ್ಮಗಳಿಂದ ಬರುವಂತಹವರು ಯೇಸು ಕ್ರಿಸ್ತರ ಹತ್ರ ಬಂದು ನೇರವಾಗಿ ಅವರ ಟೇಬಲ್ ನಲ್ಲಿ ತಿಂದ ನಂತರ, ಅವರ ಪವಿತ್ರ ಪದಾರ್ಥಗಳನ್ನ ತಿಂದ ನಂತರ ಪುನಃ ವಾಪಸ್ ಹೋಗಿ ಅವರ ಸಂಪ್ರದಾಯಗಳು, ಅವರ ಕಟ್ಟುಪಾಡುಗಳನ್ನ ಅನುಸರಿಸಿ ಅದನ್ನೇ ಬಯಸಿ ಅದನ್ನು ಪುನಃ ತಿನ್ನುವಾಗ ಅದು ವಾಂತಿ ಮಾಡಿದ್ದನ್ನು ತಿನ್ನುವಂತ ನಾಯಿಗೆ ಸಂಬಂಧಪಡುತ್ತೆ. ಹಾಗಾಗಿ ಪ್ರೀತಿಯ ಸ್ನೇಹಿತರೆ, ಅವುಗಳಿಗೆ ಹೋಗದೆ ಸತ್ಯ ಅಂದ್ರೆ ಏನು, ಶಾಶ್ವತವಾದ ನಿತ್ಯ ಜೀವ ಕೊಡೋ ಆಹಾರ ಏನು, ಇದು ತಿನ್ನಂದ್ರೆ ಅದನ್ನ ಇಟ್ಕೊಂಡ್ಬಿಡ್ಬೇಕು ಭದ್ರವಾಗಿ. ಸೊ ಅಂತವರಿಗೆ ಮಾತ್ರ ಈ ಬೋಧನೆಯನ್ನ ತಿನ್ನುವಂತ ಹಕ್ಕಿರುತ್ತೆ. ಅದಕ್ಕೆ ಇಲ್ಲಿ ಇಬ್ರಿ 13 ಹೇಳ್ತಾರೆ, ನಮಗೊಂದು ಯಜ್ಞವೇದಿ ಉಂಟು, ಈ ಯಜ್ಞವೇದಿಯ ಪದಾರ್ಥಗಳನ್ನ ತಿನ್ನುವುದಕ್ಕೆ ಗುಡಾರದಲ್ಲಿ ಸೇವೆ ನಡೆಸುವವರಿಗೆ ಹಕ್ಕಿಲ್ಲ ಅಂತಾರೆ. ಅಂದ್ರೆ ಏನ್ರಿ, ಇಸ್ರಾಯೇಲ್ಯರ ದೇವದರ್ಶನ ಗುಡಾರದಲ್ಲಿ ಮಹಾಯಾಜಕರು, ಯಾಜಕರು ಪವಿತ್ರರಾಗಿ ಸೇವೆ ಮಾಡುವಂತಹ, ಅಭಿಷೇಕಿಸಲ್ಪಟ್ಟು ಪ್ರತಿಷ್ಠಿಸಲ್ಪಟ್ಟು ಸೇವೆ ಮಾಡುವಂತಹ ಅವರುಗಳಿಗೇನೆ ಹಕ್ಕಿಲ್ಲ. ಯಾವುದೋ ಯೇಸು ಕ್ರಿಸ್ತರು ಸರ್ವ್ ಮಾಡ್ತಾರೆ ಅಂತ ಆಹಾರ. ಹಾಗಾದ್ರೆ ಯೇಸು ಕ್ರಿಸ್ತರ ಈ ಸಾಮ್ಯಗಳಲ್ಲಿರಂತ ಈ ಪವಿತ್ರವಾದ ಸಾಮ್ಯ ರೂಪದಲ್ಲಿ ಕಟ್ಟಿ ಶಿಷ್ಯರೊಳಗೆ ಮುಚ್ಚಿ ಅದನ್ನ ಮುದ್ರೆ ಹಾಕಿರುವಂತ ಆಹಾರ ಬೇರೆ ಯಾರಿಗೂ ಅರ್ಥ ಆಗಲ್ಲ. ಒಂದು ಪಕ್ಷ ಎಲ್ಲೋ ಕೆಲವು ಪೀಸ್ಗಳು ಅರ್ಥ ಆದ್ರೆ, ಆ ಒಂದು ಸ್ತ್ರೀಗೆ ಒಂದು ಅದ್ಭುತವನ್ನು ಮಾಡಿಕೊಟ್ಟಂಗೆ ರೊಟ್ಟಿಯ ಚೂರುಗಳು ಮೇಜಿಂದ ಬಿದ್ದಿರೋದು ತಿನ್ಕೋ, ಪರವಾಗಿಲ್ಲ, ಒಂದ್ ಚೂರು ತಿನ್ಕೋ, ನೀನು ಕ್ರೈಸ್ತನಾಗಿ ಇರ್ಬೋದು, ಯಾವುದೋ ಒಂದು ಚರ್ಚಲ್ಲಿ ಕ್ರೈಸ್ತನಾಗಿ ಇರ್ಬೋದು ನೀನಷ್ಟೇ,
ಆದ್ರೆ ನಿನಗೆ ಮೇಜಿನ ಮೇಲೆ ಯೇಸು ಕ್ರಿಸ್ತರು ಸರ್ವ್ ಮಾಡಂತ ಎಲ್ಲಾ ಆಹಾರಗಳನ್ನ ತಿನ್ನುವಂಥದ್ದು ಅಧಿಕಾರ, ಆ ಹಕ್ಕು, ಆ ಬಾಧ್ಯತೆ, ಆ ಆಶೀರ್ವಾದ ನಿನಗೆ ಇರಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿರುತ್ತೆ ಪ್ರೀತಿಯ ಸಹೋದರ ಸಹೋದರಿ. ನೋಡಿ, ಇಲ್ಲಿ ನಾವು ನೋಡ್ತೀವಿ, ನಾಯಿಗೆ ಯಾವ ರೀತಿ ಊಟ ಹಾಕ್ತೀವಿ ನಾವು ಅಂದ್ರೆ ಅದು ಕೆಳಗಡೆನೆ ಹಾಕ್ತೀವಿ. ಈಗ ನೀವು ತಿಳ್ಕೊಳ್ಬಹುದು, ಇಲ್ಲ ನಾಯಿಗೆ ತುಂಬಾ ಬೇರೆ ಬೇರೆ ರೀತಿಯಲ್ಲ ಅದು ಯಾಕೆಂತಂದ್ರೆ ಮನುಷ್ಯರ ವೈಪರೀತ್ಯ ಏನ್ರಿ, ವಿಪರೀತ ಪ್ರೀತಿ ತೋರಿಸ್ಬಿಟ್ಟು ತನ್ನ ಮಕ್ಕಳನ್ನ ಕೆಳಗಡೆ ಬಿಸಾಕಿ ನಾಯಿಗಳನ್ನ ಎತ್ಕೊಂಡು ಮೇಲೆ ಇಟ್ಕೊಂಡಿರುವಂತದ್ದು. ಇದು ದೇವರು ಡಿಸೈನ್ ಮಾಡಿದಾಗ ಮನುಷ್ಯರನ್ನ ಈ ತರ ಮಾಡಲಿಲ್ಲ ನೋಡಿ. ನಾಯಿದು ಮೊದಲನೇ ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಅಂದ್ಬಿಟ್ರೆ, ಅವಾಗಲೇ ನಾವು ನೋಡಿದ್ದು ಏನ್ರಿ, ವಾಂತಿ ಮಾಡಿದ್ದನ್ನ ತಿನ್ನೋದು. ಇನ್ನೊಂದು ಅಂತ ಅಂದ್ಬಿಟ್ರೆ ಎಲ್ಲ ಪ್ರಾಣಿಗಳಲ್ಲಿರೋಂಥ ನೆಗೆಟಿವಿಟಿ ಕ್ಯಾರೆಕ್ಟರ್ ಅಂತಂದ್ರೆ ಅದು ಏನ್ರಿ, ಇರ್ರಾಷನಾಲಿಟಿ ಅಂಡ್ ಬ್ರೂಟಲಿಟಿ ಅಂತ ಹೇಳ್ತೀವಿ. ಅಂತಂದ್ರೆ ಅವುಗಳಿಗೆ ವಿವೇಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಂದ, ಇದು ನಂದಲ್ವಾ, ಇದು ತಿನ್ಬಹುದಾ, ಇದು ತಿನ್ಬಾರ್ದಾ, ಏನ್ ತಿನ್ಬೇಕು, ಏನ್ ತಿಂದ್ರೆ ನನಗೆ ಜೀರ್ಣ ಆಗುತ್ತೆ, ಏನ್ ತಿನ್ಬಾರ್ದು ನಾನು, ಮತ್ತು ನಾನು ತಿನ್ನುವಾಗ ಮತ್ತೊಬ್ಬರದನ್ನ ಕಿತ್ಕೊಂಡು ತಿನ್ಬಹುದಾ, ನಂದು ಅಂತ ಏನಾದ್ರು ಇದೆಯಾ, ನಾನು ಸಂಪಾದನೆ ಮಾಡಿ ಮಾತ್ರ ತಿನ್ಬೇಕಾ, ನಾನು ಸಂಪಾದನೆ ಮಾಡದೇ ಇರೋದು ಏನೂ ಇರೋಲ್ಲ. ಅದಕ್ಕೆ ಇರ್ರಾಷನಲ್ ಅಂತೀವಿ. ಇರ್ರಾಷನಲ್ ಅಂತಂದ್ಬಿಟ್ರೆ ನ್ಯಾಯ ನೀತಿಗಳೇ ಇಲ್ಲ, ಒಳ್ಳೇದು ಕೆಟ್ಟದನ್ನ ಯೋಚನೆ ಮಾಡಲ್ಲ, ಯೋಚನೆ ಇವ್ಯಾಲ್ಯುಯೇಷನ್ ಮಾಡಕ್ ಹೋಗೋದೇ ಇಲ್ಲ, ಪರಿಶೀಲನೆಗೆ ಹೋಗೋದೇ ಇಲ್ಲ. ಸಿಕ್ಕಿದ್ ಏನೋ ಒಂದು ತಿನ್ಬಿಡೋದು. ಅದನ್ನ ತಿನ್ನೋದಕ್ಕೋಸ್ಕರವಾಗಿ ಏನ್ ಜಗಳ ಬೇಕಾದ್ರೂ ಮಾಡೋದು, ಯಾರ ಹತ್ರ ಕಿತ್ಕೊಂಡ್ ಬೇಕಾದ್ರೂ ತಿನ್ನೋದು, ಕಬಳಿಸಿ ತಿನ್ನೋದು, ಕದ್ದು ತಿನ್ನೋದು, ಕದ್ದು ತಿಂದು ಓಡೋಗ್ಬಿಡೋದು, ಎಲ್ಲವನ್ನ ಮಾಡ್ತದೆ. ಸೊ ಈ ಎರಡು ನಾಯಿಗಳಲ್ಲಿರಂತ ಮೇನ್ ಎರಡು ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನ ಯೇಸು ಕ್ರಿಸ್ತ. ಇಂಥ ಮನಸ್ಥಿತಿಯ ಜನಗಳಿಗೆ ಈ ಆಹಾರ ಅಲ್ಲ. ಅವ್ರಿಗೆ ಕೆಳಗ್ ಬಿದ್ದಿರೋ ಚೂರುಗಳು ಮಾತ್ರ ಸಿಕ್ಕತ್ತೆ ಅಷ್ಟೇನೆ. ಅಂದ್ರೆ ಏನೋ ಒಂದ್ ಸಣ್ಣ ಅದ್ಭುತ, ಒಂದ್ ಸಣ್ಣ ಏನ್ರಿ, ಒಂದ್ ಸಮಾಧಾನ, ಒಂದ್ ತಾತ್ಕಾಲಿಕವಾಗಿ ಒಂದು ಫೆಲೋಶಿಪ್ ಯಾವುದೋ ಒಂದು ಚರ್ಚಲ್ಲಿ ಅಷ್ಟು ಮಾತ್ರ ಸಿಕ್ಕತ್ತೆ. ಅಷ್ಟು ಬಿಟ್ರೆ ಬೇರೆ ಏನೂ ಸಿಕ್ಕಲ್ಲ. ಆದ್ರೆ ಪರಿಶುದ್ಧವಾಗಿ ನೈವೇದ್ಯ ಮಾಡಲ್ಪಟ್ಟಿರೋ ಅಂತಹ 66 ರೊಟ್ಟಿಗಳು, ಆರು ರೊಟ್ಟಿಗಳು ಸೂಚಿಸುವ 66 ಗ್ರಂಥಗಳು, 66 ಬುಕ್ಸ್. ನಾನು ಹಿಂದಿನ ಒಂದು ಸ್ಲೈಡ್ ನಲ್ಲಿ ಏನ್ ಮಾಡಿದ್ರೆ ನಿಮ್ಗೆ ತೋರಿಸಿದ್ದೀನಿ. ನಾವಿಲ್ಲಿ ನೋಡುವಾಗ ಈ 66 ರೊಟ್ಟಿಯ ತುಂಡುಗಳು ನೋಡಿ, 66 ಅಂತಂದ್ರೆ ನಮಗೆ ಪುಸ್ತಕಗಳು, ಗ್ರಂಥಗಳು, 27 ಹೊಸ ಒಡಂಬಡಿಕೆ ಮತ್ತು 39 ಹಳೆ ಒಡಂಬಡಿಕೆ, ಈ 2 ಗ್ರಂಥಗಳನ್ನ ಸೇರಿ ಆ 2 ಗ್ರಂಥಗಳಲ್ಲಿರಂತಹ ಸಂಪೂರ್ಣ ಆಹಾರವನ್ನ ಯೇಸು ಕ್ರಿಸ್ತರು ಸಣ್ಣ ಸಣ್ಣ ಚುಟುಕಗಳ ರೀತಿಯಲ್ಲಿ, ಸಣ್ಣ ಕಥೆಗಳು, ಬಹಳ ಸಣ್ಣ ಕಥೆಗಳು, ಎಷ್ಟು ಸಣ್ಣ ಕಥೆ ಅಂದ್ರೆ ಯಾಡ ಮಕ್ಕಳು ಕೂಡ ನೆನ್ಪಿಟ್ಕೊಬಹುದು, ಅಷ್ಟು ಸಣ್ಣ ಸಣ್ಣ ಕಥೆಗಳು. ತುಂಬಾ ದೊಡ್ಡದು ಹೇಳಿದ್ರೆ ನಮಗೆ ಜ್ಞಾಪಕ ಇರಲ್ಲ ಅಂತ. ಸೊ ಸಣ್ಣ ಕಥೆಗಳು ಮತ್ತು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲಿ ನಮ್ಮ ಲೈಫಲ್ಲಿ ನಡೆಯುವಂಥದ್ದು, ನಮ್ಮ ಜೀವನದಲ್ಲಿ ನಾವು ಮಾಡೋ ಅಂಥವುಗಳನ್ನೇ ಇಟ್ಟು, ಅಡಿಗೆ ಮನೆ ಇರ್ಬೋದು, ನಾಲಲ್ಲಿ ಕುತ್ಕೊಳ್ಳೋದು ಇರ್ಬೋದು, ಅಥವಾ ಯಾರೋ ಗೆಸ್ಟ್ ಬಂದಾಗ ಏನ್ ಮಾಡ್ತೀವೋ ಆ ವಿಷಯಗಳಿರ್ಬೋದು, ಬಟ್ಟೆ ಒಗೆಯೋದು ಇರ್ಬೋದು, ಸ್ನಾನ ಮಾಡೋದು ಇರ್ಬೋದು, ಏನ್ರಿ, ನಾವು ಹೊಲದಲ್ಲಿ ಬೆಲೆ ಇರ್ಬೋದು, ಒಂದು ಕೆಲಸ ಮಾಡೋದು, ಹೊರಗಡೆ ಹೋಗಿ ಕೆಲಸ ಮಾಡೋದು, ಕೂಲಿ ಆಳಾಗಿರೋದು, ಯಜಮಾನನಾಗಿರೋದು, ಅಥವಾ ಸಾಲ ಇಸ್ಕೊಳ್ಳೋದು, ಸಾಲ ಕೊಡೋದು, ಎಲ್ಲ ಇಂಥ ವಿಷಯಗಳೇ ನಮ್ಮ ಡೈಲಿ ಲೈಫಲ್ಲಿ ನಡೆಯುವಂಥವು. ಸಣ್ಣ 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 ಕಥೆಗಳು ಇಟ್ಟು ಇಡೀ 39 ಗ್ರಂಥಗಳನ್ನ ತಿಳಿಸಿರಂತ ಯೇಸು ಕ್ರಿಸ್ತರ ಈ ಒಂದು ಪವಿತ್ರವಾದ ಬೋಧನೆಗಳು ಆತ ನಮಗೆ ಮೆನುವಾಗಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಆ ಮೆನುನಲ್ಲಿರೋಂಥವುಗಳು ಏನೇನು ಮತ್ತು ಯಾಕೆ ಅವುಗಳನ್ನ ನಮ್ಮ ಮುಂದೆ ಟೇಬಲ್ ಅಲ್ಲಿ ಇಟ್ಟು ನಮ್ಗೆ ಯೇಸು ಕ್ರಿಸ್ತರು ತಿನ್ನಕ್ ಕೊಡ್ತಾರೆ ಅಂದ್ರೆ, ನಾವೆಲ್ಲರೂ ಪ್ರಿಯ ಸ್ನೇಹಿತರೆ ಯೇಸು ಕ್ರಿಸ್ತರಂತೆ ಆಗ್ಬೇಕು. ಈ ಹಿಂದೆನೆ ನಾನೊಂದು ವಿಡಿಯೋನ ಹಾಕಿದ್ದೀನಿ, ನಮ್ಮ ಸೀರೀಸ್ ಲೆಸನ್ ಇದು. ಸೊ ಅದರಲ್ಲಿ ಇಂದಿನ ನಾವು ಲೆಸನ್ ನೋಡುವಾಗ ಯಾಕೆ ಯೇಸು ಕ್ರಿಸ್ತರು ತನ್ನ ಶಿಷ್ಯರಿಗೆ ಮಾತ್ರ ಅರ್ಥ ಆಗೋ ರೀತಿಯಲ್ಲಿ ಸಾಮ್ಯಗಳನ್ನ ಡಿಸೈನ್ ಮಾಡ್ತಾ ಇದ್ರು, ಬೇರೆಯವ್ರಿಗೆ ಅರ್ಥ ಆಗ್ಬಾರ್ದು ಅಂದ್ರೆ, ಬೇರೆಯವ್ರಿಗೆ ಅರ್ಥ ಆಗ್ಬಿಟ್ರೆ ಅವರೆಲ್ಲರೂ ಇದರಲ್ಲಿ ಪಾಲ್ಗಾರರಾಗಬೇಕಾಗ್ತದೆ. ಆದ್ರೆ ಅದಕ್ಕೆ ಬೇಕಾಗಿರೋ ಅರ್ಹತೆಗಳು ಅವ್ರು ಇರಲ್ಲ. ಸೊ ಈ ಅರ್ಹತೆ ಏನು, ಈ ಪ್ರೀವಿಯಸ್ ವಿಡಿಯೋನ ನೀವು ಬೇಕಾದ್ರೆ ದಯವಿಟ್ಟು ನೋಡ್ಕೊಳ್ಳಿ. ಅರ್ಹತೆಗಳು ಏನ್ ಬೇಕು ಅಂದ್ರೆ, ನನಗೇನು ಗೊತ್ತಿಲ್ಲ ಗುರುವೆ ನನಗೆ ಹೇಳ್ಕೊಡುವಂತ ಒಂದು ನಿಕೋದೇಮನಂತ ಪಂಡಿತನಾಗಿದ್ರು ಸರಿ ಆತನ ಹತ್ರ ಬಂದು ಕೇಳಬೇಕು. ಇಸ್ರಾಯೇಲ್ಗೆ ಬೋಧಕನು, 70 ಜನರ ಹಿರಿಯ ಸಭೆಯ ನಾಯಕ, ಒಂದು ರೀತಿಯಲ್ಲಿ ದೇಶದಲ್ಲಿ ಜಡ್ಜ್ ಇದೆ, ಇಸ್ರೇಲ್ ದೇಶದಲ್ಲಿ ಒಂದು ಚೀಫ್ ಜಸ್ಟಿಸ್ ಅವರು. ಅಂತ ಒಬ್ಬ ಚೀಫ್ ಜಸ್ಟಿಸ್ ಆಗಿರೋರು ಬಂದು ಯೇಸು ಕ್ರಿಸ್ತರ ಹತ್ರ ಕೇಳ್ಕೊಂಡ ರೀತಿಯಲ್ಲಿ ಹಂಬಲ್ ಆಗಿ, ನನ್ಗೆ ಗೊತ್ತಿಲ್ಲ, ನಾನು ತಿಳ್ಕೊಳ್ಳೋಕೆ ಆಸಕ್ತನಾಗಿದ್ದೀನಿ, ನನ್ಗೆ ಆಸೆ ಇದೆ ತಿಳಿಸ್ರಿ ಅಂತ ಹೇಳುವಂತ ಮನೋಭಾವನೆ ಇರಬೇಕು. ಅಥವಾ ಯಹೂದ್ಯರುಗಳನ್ನ ಅಲ್ಲಲ್ಲಿ ಹೋಗುವಾಗ ಕೆಲವು ಭಕ್ತರಾದ ಯಹೂದಿಗಳು ಬಂದ್ಬಿಟ್ಟು, ನೀವ್ ಹೇಳ್ತಾ ಇರೋ ವಿಷಯ ಏನು, ದಯವಿಟ್ಟು ಇನ್ನೊಂದ್ಸರಿ ಹೇಳಿ ತಿಳ್ಕೊಳ್ತೀವಿ ಅನ್ನೋರು. ಅಥವಾ ಥೆಸಲೋನಿಕದ ಸಭೆಯವರು ಇರ್ಬೋದು ಮತ್ತು ಬೆರೋಯ ಸಭೆಯವರು ಇರ್ಬೋದು, ಪ್ರತಿದಿನ ಶಾಸ್ತ್ರ ಗ್ರಂಥಗಳನ್ನ ಪರಿಶೀಲಿಸಿ ಹೌದಾ ಅಲ್ವಾ ಅಂತ ತಿಳ್ಕೊಂತಾ ಇದ್ರು, ಕನ್ಫರ್ಮ್ ಮಾಡ್ಕೊಳ್ತಾ ಇದ್ರು, ಎಲ್ಲವನ್ನ ಪರಿಶೀಲಿಸಿ ಒಳ್ಳೆದನ್ನು ಭದ್ರವಾಗಿ ಇಟ್ಕೊಳ್ತಿದ್ರು. ಅಂತವ್ರಿಗೆ ಮಾತ್ರ ಅರ್ಥ ಆಗ್ಬೇಕು ಅಂತ ಈ ಸಾಮ್ಯಗಳನ್ನ ಡಿಸೈನ್ ಮಾಡಿದ್ರು. ಆ ಒಂದು ಹಂಬಲ್ನೆಸ್ ಅಥವಾ ಹ್ಯೂಮಿಲಿಟಿ ಏನಿರುತ್ತೆ, ಅಂತವರುಗಳನ್ನ ಮಾತ್ರ ಯೇಸು ಕ್ರಿಸ್ತರು ತನ್ನ ಸಮಾನವಾದ ಮಾನ
ಮಹಿಮೆ, ಗೌರವ, ಘನತೆಗಳನ್ನು ಕೊಟ್ಟು ತನ್ನ ಪರಲೋಕ ರಾಜ್ಯದಲ್ಲಿ ಸೇರಿಸ್ಕೊಳ್ಬೇಕು ಅಂತ ಇರೋದ್ರಿಂದ ಅಂತವರನ್ನ ನಿರ್ದಿಷ್ಟವಾಗಿ ಆರಿಸ್ಕೊಳ್ಳಿಕ್ಕೆ ಈ ಒಂದು ಪ್ಯಾರಾಬಲಿಕ್ ಮೆಥಡ್ ಅನ್ನ ಏನ್ ಮಾಡಿದ್ದಾರೆ ಯೇಸು ಕ್ರಿಸ್ತರು ಡಿಸೈನ್ ಮಾಡಿದ್ದಾರೆ. ನೋಡಿ, ಇದು ಗ್ರೀಕ್ ನಲ್ಲಿ ನಾವು ಪ್ಯಾರಬಲ್ಸ್ ಅಂತ ನೋಡಿದ್ರೆ ಕಂಪೇರ್ ಟುಗೆದರ್ ಅಂತ ಹೇಳ್ತೀವಿ. ಟು ಕಂಪೇರ್ ಟುಗೆದರ್ ಅಂತಂದ್ರೆ ಒಂದು ಎರಡು ಹೋಲಿಕೆಗಳನ್ನ ಇಟ್ಟು ಈ ಯಾವುದೋ ಒಂದು ವಿಷಯನ ನಾವು ತಿಳಿಸೋದಕ್ಕೆ ಇನ್ನೊಂದು ಅದೇ ತರದಾದಂತಹ ಒಂದು ಸಮಾನ ಅರ್ಥ ಕೊಡುವ, ಸಮಾನ ರೂಪುರೇಷೆಗಳನ್ನು ಕೊಡುವ ಸಾದೃಶ್ಯ ಅಂತೀವಿ. ಸಾದೃಶ್ಯ ಆದ್ರೆ ಇದೇ ರೀತಿಯಲ್ಲಿ ಇರುತ್ತೆ, ಇದನ್ನು ಇದೇ ರೀತಿಯಲ್ಲಿ ಅರ್ಥ ಆಗ್ತದೆ, ಎಲ್ಲ ಸೂತ್ರಗಳ ಅರ್ಥ ಆಗ್ತದೆ ಅಂತದ್ದು ಏನೋ ಒಂದು ಕೆಲಸ ನಾವು ಹೇಳ್ಬೋದು. ಸೊ ಈ ರೀತಿಯಲ್ಲಿ ಯೇಸು ಕ್ರಿಸ್ತರ ಸಾಮ್ಯಗಳನ್ನ ಡಿಸೈನ್ ಮಾಡಿದ್ರು. ಇದು ಉಪಮಾನ ಅಂದ್ರೆ ಒಂದನ್ನ ಅಳೆಯೋದಕ್ಕೆ ಉಪವಾಗಿ ಇನ್ನೊಂದನ್ನ ನಾವು ಪರ್ಯಾಯವಾಗಿ ಇನ್ನೊಂದನ್ನ ನಾವು ತಗೊಂಡು ಅದರಿಂದ ಇದರ ಒಂದು ಅಳತೆ ಮಾಡುವಂಥದ್ದು. ಉದಾಹರಣೆಗೆ ನಾವು ಈಗ ಸಮುದ್ರವನ್ನು ಅಳಿಬೇಕು ಅಂತಂದ್ರೆ ನಾವು ಸಮುದ್ರವನ್ನು ಅಳೆಯುವಂತ ಒಂದು ಮೆಥಡ್ ಇದೆ, ಒಳಗಡೆ ಹೋಗಿ ಯಾರು ಅಳೆಯಕ್ಕೆ ಹೋಗಲ್ಲ. ಅದಕ್ಕೆ ಒಂದು ಸಾಧನವನ್ನ ಬಳಸ್ತಾರೆ. ಆ ಸಾಧನವನ್ನ ಇಟ್ಕೊಂಡ್ರೆ ಸಮುದ್ರದ ಆಳ ಇಷ್ಟೇ ಇದೆ ಅಂತ ಕಂಡಿಡ್ತಾರೆ. ಕೆಲವು ಬೆಟ್ಟಗಳನ್ನ ಹೇಳ್ತಾರೆ ಸಮುದ್ರ ಮಟ್ಟಕ್ಕಿಂತ ಇಷ್ಟು ಅಡಿಗಳ ಮೇಲೆ ಇದೆ ಅಂತ. ಈಗ ಸಮುದ್ರ ಮಟ್ಟ ಕಂಡುಹಿಡಿಯೋದೇ ಕಷ್ಟ ಆದ್ರೆ ಬೆಟ್ಟದ ಅಳತೆ ಹೇಳ್ತಾರೆ, ಇಷ್ಟೇ ಅಡಿಗಳಿದೆ ಅಂತ ಹೇಳ್ಬಿಟ್ಟು. ಸೊ ಅದೇ ಹೇಳಲಿಕ್ಕೆ ಸಾಧ್ಯ? ಹಾಗಾದ್ರೆ ಸಮುದ್ರದ ಒಳಗಡೆ ಹೋಗಿ ಅಲ್ಲಿಂದ ಅಳತೆ ಮಾಡ್ಕೊಂಡು ಬಂದು ಬೆಟ್ಟದ ಮೇಲೆ ಹೋಗಿ ಅದನ್ನ ಅಳತೆ ಮಾಡಿದಾರ ಅಂತಂದ್ರೆ ಅದು ಆ ರೀತಿಯಲ್ಲಿ ಬರಲ್ಲ. ಅದಕ್ಕೊಂದು ಉಪಮಾನ ಇರುತ್ತೆ, ಅದಕ್ಕೆ ಇನ್ನೊಂದು ಕಂಪ್ಯಾರಿಸನ್ ಇರುತ್ತೆ, ಇನ್ನೊಂದು ಸಿಮಿಲರ್ ಟೂಲ್ಸ್ ಇರುತ್ತೆ, ಅದಕ್ಕೆ ಆಗಿರುವಂತಹ ಒಂದು ಸ್ಪೆಷಲೈಸ್ಡ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಆದ್ರಿಂದ ಅಳತೆ ಮಾಡ್ತಾರೆ. ಆ ರೀತಿ ಯೇಸು ಕ್ರಿಸ್ತರು ಪರಲೋಕದಲ್ಲಿರಂತ ವಿಷಯಗಳು, ದೇವರು ಮತ್ತು ದೂತರುಗಳು, ಆತನ ಸರ್ವ ಸಭೆ ಮತ್ತು ಮಿಕ್ಕಾದ ಎಲ್ಲಾ ಸೃಷ್ಟಿಗಳು, ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ಸೃಷ್ಟಿಗಳು, ಮನುಷ್ಯ ಕುಲ ಭೂಮಿಯಲ್ಲಿ ಯಾಕೆ ಉಂಟು ಮಾಡಿದ್ರು, ಇದರ ಆರಂಭ ಏನು, ಅಂತ್ಯ ಏನು, ಏನಾಗುತ್ತೆ, ಎಲ್ಲವನ್ನೂ ಕೂಡ ಅಳತೆ ಮಾಡೋದಕ್ಕೆ ಕೆಲವೊಂದು ಸಣ್ಣ ಇನ್ಸ್ಟ್ರೂಮೆಂಟ್ಗಳಾಗಿ ಈ ಸಾಮ್ಯಗಳನ್ನ ಕೊಟ್ಟರು. ಐಹಿಕ ಸತ್ಯಗಳನ್ನು ಸ್ವರ್ಗೀಯ ಸತ್ಯಗಳೊಂದಿಗೆ ಹೋಲಿಸುವುದು ಅಥವಾ ಪ್ರತಿಫಲಿಸುವುದು ಅಥವಾ ರಿಫ್ಲೆಕ್ಟ್ ಅಂತ ಹೇಳ್ತೀವಿ. ಇದು ಕಣ್ಣಿಗೆ ಕಾಣುವ ಪ್ರಸ್ತುತ ಪ್ರಾಪಂಚಿಕ ಕಥೆಯಾಗಿದ್ದು ಅನೇಕ ವೇಳೆ ಐತಿಹಾಸಿಕ ರೂಪದ್ದಾಗಿರ್ತದೆ. ಅಂದ್ರೆ ಒಂದು ಹಿಸ್ಟರಿಯನ್ನು ಕೂಡ ಕಂಪ್ಯಾರಿಸನ್ ಮಾಡಿ ಹೇಳ್ತಾರೆ. ಆದ್ರೆ ಯೇಸು ನಿಕೋದೇಮನಿಗೆ ಹೇಳಿದಂತೆ ಬರಲಿರುವ ರಾಜ್ಯದ ಕುರಿತು ಚಿತ್ರಣವನ್ನು, ಅರ್ಥವನ್ನು ಹೊಂದಿರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಯಾವ ರೀತಿ ಈ ಮನುಷ್ಯ ಕುಲ ಎಲ್ಲ ಈ ಕಷ್ಟ, ಕಾರ್ಪಣ್ಯ, ರೋಗ, ನಿಂದೆ, ಈ ಅಪಹಾಸ್ಯ, ಈ ಒಂದು ಮರಣ, ಈ ಒಂದು ವೇದನೆ ಎಲ್ಲವುಗಳಿಂದ ಬಿಡುಗಡೆಯನ್ನ ಹೊಂದಿ, ವಿಮೋಚನೆಯನ್ನ ಹೊಂದಿ ಏನಾಗಕ್ ಹೋಗುತ್ತೆ, ಎಂಡು ಕ್ಲೈಮ್ಯಾಕ್ಸ್ ಹೇಗಿರುತ್ತೆ, ಅದ್ರಲ್ಲಿ ಸಂತೋಷ ಇದೆಯಾ, ಅದ್ರಲ್ಲಿ ಇಲ್ಲೋ ವಿಚಿತ್ರವಾಗಿರೋ ನರಕಗಳು, ಬಹಳ ಯಾತನೆಗಳು, ನಿರಂತರ ಯಾತನೆಗಳಾದವು. ಆ ಎಲ್ಲ ಸ್ವರೂಪವನ್ನ ಸ್ಪಷ್ಟವಾಗಿ ವೈಜ್ಞಾನಿಕ, ಐತಿಹಾಸಿಕ ಮತ್ತು ತಾತ್ವಿಕವಾದಂತಹ ನಿರೂಪಣೆಗಳೊಂದಿಗೆ ಅಥವಾ ಸಾಕ್ಷ್ಯಾಧಾರಗಳೊಂದಿಗೆ ಯೇಸು ಕ್ರಿಸ್ತರು ನಮ್ಮ ಮುಂದೆ ಇಡ್ತಾರೆ, ಅದು ಸಾಮ್ಯಗಳ ರೂಪದಲ್ಲಿ. ಆದ್ರೆ ಅದೆಲ್ಲ ಎಲ್ಲಿಂದ ಬರುತ್ತೆ ಅಂದ್ರೆ ದೇವರ ವಾಕ್ಯದಿಂದ. ನೋಡಿ, ಯಾಕೆ ದೇವರ ವಾಕ್ಯದಿಂದ ಅಂತ ಹೇಳ್ತೀವಿ ಅಂತಂದ್ರೆ ಯೇಸು ಕ್ರಿಸ್ತರು ಯೋಹನ 7:16 ಹೇಳ್ತಾರೆ, ನಾನು ಹೇಳುವ ಬೋಧನೆ ನನ್ನದಲ್ಲ ಅಂತಾರೆ. ಅದು ನಂದಲ್ಲ, ಅದು ನನ್ನ ಕಳಿಸಿಕೊಟ್ಟ ತಂದೆದು. ಅಂದ್ರೆ ತಂದೆ ಎಲ್ಲಿಂದ ಅದನ್ನು ಕಳಿಸ್ಕೊಟ್ಟಿದ್ದಾರೆ? 39 ಗ್ರಂಥಗಳಲ್ಲಿ ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ಬೋಧಕರಾಗಿ ಬರಕ್ ಮುಂಚೆ 39 ಗ್ರಂಥಗಳಲ್ಲಿ ಬೋಧಿಸಿದರೆ ಅದನ್ನ ಯೇಸು ಕ್ರಿಸ್ತರು 4 ಸುವಾರ್ತೆಗಳಲ್ಲಿ 39 ಸಣ್ಣ ಸಣ್ಣ ಕಥೆಗಳಲ್ಲಿ ಹೇಳ್ಕೊಡ್ತಾರೆ. ಅದನ್ನ ಶಿಷ್ಯರು ಮಿಕ್ಕಿರೋ ಪತ್ರಿಕೆಗಳಲ್ಲಿ ಬರೀತಾರೆ. ಹೀಗಾಗಿ ಟೋಟಲಿ 66 ಪುಸ್ತಕಗಳೆಂಬ ದೈವಿಕ ಆಹಾರ ಇವತ್ತು ನಮ್ಮ ಮುಂದೆ ಯೇಸು ಕ್ರಿಸ್ತರು ಈ ಸಾಮ್ಯದ ಮೂಲಕವಾಗಿ ಪರಿಚಯಿಸ್ತಾರೆ. ನಿಮಗೆ ಬೇಕಾಗಿರೋಂಥದ್ದನ್ನ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಸೊ ಇಲ್ಲಿ ಏನೇನಿದೆ ಹಾಗಾದ್ರೆ ವಿಷಯಗಳು? ದೈವಿಕ ಆಧ್ಯಾತ್ಮಿಕ ಆಹಾರದ ಮೇಜಿನ ಮೆನುವಿನಲ್ಲಿ 39 ಸಾಮ್ಯಗಳನ್ನು ಅನ್ವೇಷಿಸುವಂತಹ ಯೇಸುವಿನೊಂದಿಗೆ ಊಟ, ಡೈನಿಂಗ್ ವಿತ್ ಜೀಸಸ್ ಅಂತ ಹೇಳೋಣ. ಇದಕ್ಕೆ ದಾಹವುಳ್ಳ ದೈವ ಜನರಿಗೆ ಮಾತ್ರ ನಾವು ಸ್ವಾಗತಿಸ್ತೇವೆ, ಮಿಕ್ಕಿರೋರಿಗೆ ನಾವು ಅಲ್ಲ. ಯಾಕಂತಂದ್ರೆ ಇದು ಎಲ್ಲರಿಗೂ ಕೊಡುವಂಥದ್ದಲ್ಲ. ಈಗಾಗಲೇ ನಾವು ನೋಡಿದ್ವಿ, ಇರ್ರಾಷನಲ್ ಆಗಿರೋಂಥವ್ರು, ಅಂದ್ರೆ ಇವ್ಯಾಲ್ಯುವೇಟ್ ಮಾಡದೇ ಇರೋಂಥವ್ರು, ಶೋಧಿಸದೇ ಇರೋಂಥವ್ರು, ಆಸೆ ಇಲ್ಲದೆ ಇರೋಂಥವ್ರು, ಅಂಥವ್ರಿಗೆ ಇದು ಪ್ರಯೋಜನನೇ ಇಲ್ಲ. ಪ್ರೀತಿಯ ದೈವ ಜನರು ಅಂಥವ್ರಿಗೆ ಇದು ಯಾವ ಪ್ರಯೋಜನ ಇಲ್ಲ. ಅಥವಾ ಒಂದ್ ಪಕ್ಷ ಇದನ್ನ ತಿಂದು ಕೂಡ ಅಯ್ಯೋ ಇದಕ್ಕಿಂತ ನಾನು ಮೊದಲು ತಿಂದಿದ್ರೆ ಚೆನ್ನಾಗಿದೆ, ನಾನು ವಾಂತಿ ಮಾಡಿರೋದಂತ ಅಲ್ಲಿ ಹೋಗ್ಬಿಡಂತಹ ಒಂದು ಇದಿದ್ರೆ ಅವ್ರಿಗೂ ಕೂಡ ಇದು ಪ್ರಯೋಜನ ಆಗಲ್ಲ. ಎರಡು ಬಿಟ್ಟು ಇಲ್ಲ, ಯೇಸು ಕ್ರಿಸ್ತರು ಬಂದಿದ್ ಯಾಕೆ, ಅವ್ರ ಹಿಂದೆ ಹೋದ್ರೆ ಏನ್ ಸಿಕ್ಕುತ್ತೆ ಅಂತೇಳಿ ಪೇತ್ರರು ಹೇಳ್ತಾರೆ, ಮನೆ, ಮಠ, ಆಸ್ತಿ ಪಾಸ್ತಿ, ಕುಟುಂಬ ಎಲ್ಲ ಬಿಟ್ಟು ಬಂದು ನಮ್ಗೆ ಏನ್ ಸಿಕ್ತು ಕೇಳ್ಬಿಡುವಾಗ, ನನ್ನ ರಾಜ್ಯದಲ್ಲಿ ನಿಮಗೆ ಸಿಂಹಾಸನ ಮೇಲೆ ಕೂತ್ಕೊಂಡು ನ್ಯಾಯ ತೀರಿಸುವ ಅಧಿಕಾರ ಕೊಡ್ತೀನಿ ಅಂತ ಒಂದು ಶ್ರೇಷ್ಠವಾದ ಅಚೀವ್ಮೆಂಟ್, ಟಾರ್ಗೆಟ್ ಅನ್ನ ಇಟ್ಕೊಂಡು ಬರಂತವ್ರಿಗೆ ಈ ಸಾಮ್ಯಗಳಿಂದ ಸಂಪೂರ್ಣ ಸಹಾಯ ಆಗುತ್ತೆ. ಅವರು ಸಕ್ಸಸ್ ಆಗೇ ಆಗ್ತಾರೆ. ಆ ಗುರಿ ಇಟ್ಕೊಂಡು ಬರೋಂಥವ್ರು. ನೀವು ಎಷ್ಟು ಓದಿದ್ದೀರಾ, ನಿಮ್ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಎಷ್ಟಿದೆ, ನೀವು ಎಷ್ಟು ಏನು ತಿಳುವಳಿಕೆ ಇಲ್ದಿರೋ, ಅದ್ಯಾವುದು ಮ್ಯಾಟರ್ ಆಗಲ್ಲ. ಈ ನ್ಯಾಯವಾದ ಆಸೆ, ಪ್ರಾಮಾಣಿಕವಾದ ಆಸೆ, ಶುದ್ಧವಾದಂತಹ ಬಯಕೆ, ಅದು ಒಂದಿದ್ದು ಪ್ರಯತ್ನ ಇರಬೇಕು, ಪ್ರಯತ್ನ ಹೊಂದಿರ್ಬೇಕು. ಇದಿದ್ದು ಬಿಟ್ರೆ ಇದು ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ.
ಯಾವ ಕಾಲೇಜುಗಳಲ್ಲಿ ಹೇಳ್ಕೊಡಕ್ ಆಗದೆ ಇರೋಂಥದ್ದು ಪಂಡಿತರು, ಪ್ರೊಫೆಸರ್ಸು ಏನ್ರಿ ಯಾರು ಹೇಳ್ಕೊಡಕ್ ಆಗದೆ ಇರೋಂಥದ್ದನ್ನ ಸ್ವಾಮಿ ಯೇಸು ಕ್ರಿಸ್ತರು ಸುಲಭವಾಗಿ ಹೇಳ್ಕೊಟ್ಟಿದ್ದಾರೆ. ನೋಡಿ, ಮೊದಲನೇದಾಗಿ ಈ ದೇವರ ರಾಜ್ಯದ ಪತನಕ್ಕೆ ಕಾರಣವಾದ ದೋಷಗಳನ್ನ ವಿವರಿಸೋ ಸಾಮ್ಯಗಳ ಗುಂಪಿದೆ. ಅನೇಕ ಸಾಮ್ಯಗಳ ಗುಂಪಿದೆ ಅಂತ ಇಟ್ಕೊಂಡು 39 ಇದಾವ್ರು. ಅದರಲ್ಲಿ ಬೇರೆ ಬೇರೆ ಗುಂಪುಗಳಿದಾವೆ. ಅಂದ್ರೆ ಟಾಪಿಕಲ್ ಡಿವಿಷನ್ಸ್ ಅಂತ ಹೇಳ್ಬೋದು, ಅಥವಾ ಕ್ಯಾಟಗರೀಸ್ ಅಂತ ಹೇಳ್ಬೋದು. ಸೊ ಫಸ್ಟ್ ಮೇನ್ ಮೆನು ಅಂತ ನಾವು ನೋಡ್ಬಿಡುವಾಗ ಒಂದು ಕೆಲವು ಗುಂಪುಗಳಿದಾವೆ. ಫಸ್ಟ್ ಗುಂಪು ಯಾವ್ದು ನೋಡ್ತೀವಿ ಅಂದ್ರೆ ದೇವರ ರಾಜ್ಯ. ಉದಾಹರಣೆಗೆ ಏದೆನ್ ತೋಟದಲ್ಲಿದ್ದಂತ ಆದಾಮನ ಆ ಒಂದು ಸಾಮ್ರಾಜ್ಯ, ದೇವರು ಅವಳನ್ನು ಕೊಟ್ಟು, ಆದಾಮನನ್ನು ಕೊಟ್ಟು, ಬೇರೆ ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಮೃಗ ಕೀಟಗಳನ್ನೆಲ್ಲ ಇಟ್ಟು ಎಲ್ಲ ಆನಂದವಾಗಿದ್ರು. ಈ ಆನಂದಮಯವಾಗಿದ್ದಂತಹ ಒಂದು ಏನ್ರಿ ಒಳ್ಳೆ ತಂಗಾಳಿಯಲ್ಲಿ ಯೆಹೋವ ದೇವರು ಬಂದು ದಿನನಿತ್ಯ ಅವ್ರ ಜೊತೆಯಲ್ಲಿ ಇದ್ ಮಾಡ್ತಾ ಇದ್ರು ಅಂತ ಹೇಳ್ತೀವಿ. ಆತನ ರೆಪ್ರೆಸೆಂಟೇಟಿವ್ ಆಗಿ ದೂತರು ಬಂದು ವಾಕ್ ಮಾಡ್ತಾ ಇದ್ರು ಅಂತ ನೋಡ್ತೀವಿ. ಸೊ ದೂತರು, ಮನುಷ್ಯರು, ಪ್ರಾಣಿಗಳು ಎಲ್ಲ ಆನಂದವಾಗಿ ತೃಪ್ತವಾಗಿರಂತಹ ಒಂದು ರಾಜ್ಯ. ಅಂತ ಏದೆನ್ ಸ್ಥಿತಿ ಬಿದ್ದೋಗೋದಕ್ಕೆ ಮುಖ್ಯವಾದ ಕಾರಣ ಏನು? ಯಾಕೆ ಬಿದ್ದೋಯ್ತು? ಕೇವಲ ಯಾರೋ ಒಬ್ಬ ಲೂಸಿಫರ್ ಅನ್ನೋನ್ ಬಂದ್ಬಿಟ್ಟು ಅವನೇನೋ ಸುಳ್ಳು ಹೇಳ್ಬಿಟ್ಟ ಅಂತೇಳಿ ಆ ಯಮ್ಮ ಹೋಗಿ ತಿಂದ್ಬಿಟ್ರ ಅವಳು ಅಷ್ಟೇನಾ? ಅಥವಾ ಬೇರೆ ಏನಾದ್ರೂ ಡಿಸೈನ್ ಇದೆಯಾ ದೇವ್ರದ್ದು? ಬೇರೆ ಏನಾದ್ರೂ ಪರ್ಪಸ್ ಇದೆಯಾ ದೇವ್ರದ್ದು ಅಂತೇಳಿ ಮುಂದಿನ ಸಾಮ್ಯಗಳಲ್ಲಿ ಯೇಸು ಕ್ರಿಸ್ತರು ನಮ್ಗೆ ಹೇಳ್ಕೊಡ್ತಾರೆ. ಸೊ ಈ ಬಿದ್ದೋಗಿದ್ದು ಯಾವ ರೀತಿ ಮತ್ತು ಯಾಕೆ ಬಿತ್ತು ಅನ್ನೋದು ಮೊದಲನೇ ಗುಂಪಿನ ಸಾಮ್ಯಗಳು. ಎರಡನೇ ಗುಂಪು ಬಂದ್ಬಿಟ್ಟು ಆ ದೇವರ ರಾಜ್ಯದಲ್ಲಿ ಬಂದಂತ ಅಥವಾ ಆ ಬಿದ್ದೋದ ಸ್ಥಿತಿಯಿಂದ ಪುನಃ ಉದ್ಧರಿಸಲ್ಪಡೋದಕ್ಕೆ, ಯಾವ ಸ್ಥಿತಿಯಿಂದ ಅವರು ಕೆಳಗೆ ಬಿದ್ರು ಅದೇ ಸ್ಥಿತಿಗೆ ಪುನಃ ಅವ್ರನ್ನ ಎಬ್ಬಿರಿಸೋದಿಕ್ಕೆ ಏನ್ ಅವಶ್ಯಕತೆ ಇದೆ? ಅವ್ರನ್ನ ಕೆಳಗಿನ ಸ್ಥಿತಿಯಿಂದ ವಿಮೋಚಿಸೋದು ಹೇಗೆ? ಪಾಪದಿಂದ ವಿಮೋಚಿಸೋದು ಹೇಗೆ? ಮರಣದ ಸ್ಥಿತಿಯಿಂದ ಬಿಡಿಸೋದು ಹೇಗೆ? ಅದನ್ನ ವಿವರಿಸುವ ಗುಂಪಿನ ಸಾಮ್ಯಗಳಿರ್ತವೆ. ಅದರ ನಂತರ ದೇವರ ರಾಜ್ಯದ ಉದಾಹರಣೆಯ ಮಾದರಿ, ಅಂದ್ರೆ ಆ ರಾಜ್ಯ ಬಂದ್ಮೇಲೆ ಹೇಗಿರುತ್ತೆ ನಮ್ಗೆ ಗೊತ್ತಾಗಲ್ಲ. ಹಾಗಾದ್ರೆ ಆ ರಾಜ್ಯ ಇದೆ ಅಂತ ಗೊತ್ತಾಗ್ಬೇಕು ಅಂತಂದ್ಬಿಟ್ರೆ ಅದಕ್ಕೊಂದು ಉದಾಹರಣೆಯ ರಾಜ್ಯವನ್ನ ಮೊದಲು ಸೃಷ್ಟಿ ಮಾಡಿರ್ಬೇಕು. ಸೊ ಆ ಉದಾಹರಣೆಯ ರಾಜ್ಯವೇ ಅದು ಇಸ್ರಾಯೇಲ್ ದೇಶ. ಇಸ್ರಾಯೇಲ್ ದೇಶದ ಕಾನೂನುಗಳು, ಅಲ್ಲಿ ಇಟ್ಟಿರೋಂಥ ಧರ್ಮಶಾಸ್ತ್ರದ ವಿಧಿವಿಧಾನಗಳು, ಕಟ್ಟಳೆಗಳು, ಇದೆಲ್ಲ ಅಂದ್ರೆ ಲಿಟ್ರಲ್ ಆಗಲ್ಲ. ಅವು ಎಲ್ಲವುಗಳನ್ನು ಸಹ ನಾವು ಆತ್ಮಿಕವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಏನ್ರಿ ಛಾಯೆ ಮತ್ತು ನಿಜ ಸ್ವರೂಪಗಳೆಂಬಂತಹ ಸತ್ಯವೇದ ಅಧ್ಯಯನದ ವಿಧಾನ ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳ್ಕೊಟ್ಟಿರ್ತೀನಿ. ನಿಮಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ನೀವು ಕಮೆಂಟ್ಸ್ ಮಾಡಿದ್ರೆ ನಾನು ಅದು ನಿಮಗೆ ಲಿಂಕ್ ನ ಶೇರ್ ಮಾಡ್ತೀನಿ, ಅಥವಾ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ನೀವು ಹೋಗಿ ನೋಡ್ಬೋದು ಅಧ್ಯಯನ ಯಾವ ರೀತಿ ಮಾಡಬಹುದು. ಅದರಲ್ಲಿ ಟೈಪ್ ಅಂಡ್ ಆ್ಯಂಡ್ ಅಂದ್ರೆ ಛಾಯೆ ಮತ್ತು ನಿಜ ಸ್ವರೂಪ. ಇಸ್ರೇಲ್ ದೇಶದಲ್ಲಿ ಕೊಟ್ಟ ಎಲ್ಲ ಧರ್ಮಶಾಸ್ತ್ರಗಳು, ಬಲಿಗಳು, ಯಜ್ಞಗಳು, ಹೋಮಗಳು ಎಲ್ಲವುಗಳು ಕೂಡ ಅದ್ಭುತವಾದ ಛಾಯೆಗಳು, ಬ್ಲೂ ಪ್ರಿಂಟ್ಸ್, ಜೆರಾಕ್ಸ್ ಕಾಪಿಗಳಾಗಿದ್ದಾವೆ. ಯಾವ ರೀತಿಯಲ್ಲಿ ದೇವರ ರಾಜ್ಯ ಬಿದ್ದೋಯ್ತು, ಯಾವ ರೀತಿಯಲ್ಲಿ ದೇವರ ರಾಜ್ಯ ಮುಂದೆ ಬರುತ್ತೆ, ಬಂದಾಗ ಆ ರಾಜ್ಯದಲ್ಲಿ ಯಾರು ಜೀವವನ್ನ ಪಡ್ಕೊಳ್ತಾರೆ, ನಿತ್ಯ ಜೀವ, ಆ ರಾಜ್ಯದಿಂದ ಹೊರಗಡೆ ಹಾಕಲ್ಪಟ್ಟು ಮರಣಕ್ಕೆ ಶಾಶ್ವತವಾಗಿ ನಾಶಕ್ಕೆ ಯಾರು ಹೋಗ್ತಾರೆ, ಎಲ್ಲ ವಿಷಯಗಳು ಇಸ್ರೇಲ್ನಲ್ಲಿದ್ದಂತಹ ಧರ್ಮಶಾಸ್ತ್ರ, ಇಸ್ರೇಲ್ನಲ್ಲಿದ್ದಂಥ ಸಂಸತ್ತು, ಪಾರ್ಲಿಮೆಂಟ್, ಇಸ್ರೇಲ್ನಲ್ಲಿದ್ದಂಥ ನ್ಯಾಯಾಧಿಪತಿಗಳು, ಅರಸರುಗಳಿಗಿದ್ದಂಥ ಕಾನೂನುಗಳು, ಇವುಗಳಲ್ಲಿ ದೇವರ ರಾಜ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಗೆರೆ ಎಳೆದಂಗೆ ನಾವು ಅರ್ಥ ಮಾಡ್ಕೋಬಹುದು. ಜೆರಾಕ್ಸ್ ಕಾಪಿ ತರ ನಿಮ್ ಕೈಯಲ್ಲಿ ಒಂದು ಜೆರಾಕ್ಸ್ ಕಾಪಿ ಇದ್ದಂಗೆ. ಸೊ ಇದು ಮೂರನೇ ಗುಂಪಿನ ಸಾಮ್ಯಗಳು. ನಾಲ್ಕನೇ ಗುಂಪಿನ ಸಾಮ್ಯಗಳಂತೂ ಹೋದ್ರೆ ದೇವರ ರಾಜ್ಯವನ್ನ ಆಳುವವರು, ಅಂದ್ರೆ ಈ ಬಿದ್ದೋಗಿರುವಂತ ಸ್ಥಿತಿಯಿಂದ ಅದನ್ನ ವಿಮೋಚಿಸುವುದಕ್ಕೆ ಜೊತೆಯಲ್ಲಿ ಕೆಲಸ ಮಾಡಿ, ವಿಮೋಚಿಸಲ್ಪಟ್ಟಿರಂತ ರಾಜ್ಯ ಪುನಃ ಬಿದ್ದೋಗದ ರೀತಿಯಲ್ಲಿ ಆ ರಾಜ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ. ಈಗ ನಮ್ಮ ಆದಾಮನಿಗೆ ವ್ಯವಸಾಯ ಮಾಡಿಕೊಂಡು ನೀನು ಇದು ಕಾವಲು ನೋಡ್ಕೊಳ್ಳಪ್ಪ ಅಂತಂದ್ರೆ ಮಾಡ್ಲಿಲ್ಲ, ಸರಿಯಾಗತ್ತ. ವ್ಯವಸಾಯ ಮಾಡ್ತಾವ್ರೆ ಕೆಲಸ ಬಿಟ್ಬಿಟ್ಟು ಅವ್ರ ಹೆಂಡತಿ ತೋರಿಸಿದ ಹಣ್ಣು ನೋಡಕ್ ಹೋದ್ರು. ಕಾವಲು ಕಾಯೋದು ಬಿಟ್ಬಿಟ್ಟು ಅವ್ರ ಹೆಂಡತಿ ಹೋಗಿ ತಿಂತಾ ಇದ್ರು, ಇವ್ರಿಗೆ ಕೇಳಿಲ್ದಂಗೆ ಇದ್ರು. ಸೊ ಎರಡು ತಪ್ಪುಗಳನ್ನು ಮಾಡಿದ್ರಿಂದ ರಾಜ್ಯ ಬಿದ್ದೋಯ್ತು. ಬೇಸಿಕ್ ಎರಡು, ಮಿಕ್ಕಿರೋ ಅನೇಕ ಇದಾವೆ, ಅದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ದೇವ್ರದ್ದೇ ಡಿಸೈನ್ ಇದೆ, ದೇವ್ರದ್ದು ಪ್ಲಾನ್ ಇದೆ. ಅದೇನಂತ ಮುಂದಿನ ವಿಡಿಯೋಗಳಲ್ಲಿ ಯೇಸು ಕ್ರಿಸ್ತರ ಬಾಯಿಂದಾನೆ ನಾವು ಕೇಳೋಣ. ಸೊ ಇದನ್ನ ಜಸ್ಟ್ ಗುಂಪುಗಳ ಇಂಟ್ರೊಡಕ್ಷನ್ ಅನ್ನ ನಾನು ಮಾಡ್ತಾ ಇದ್ದೀನಿ, ಕ್ಯಾಟಗರೀಸ್. ಹಾಗಾದ್ರೆ ಈ ಒಂದು ಆಡಳಿತ ಮಾಡೋಂಥವ್ರು, ಅದನ್ನ ಕಾಪಾಡುವಂಥವ್ರು, ಅದನ್ನ ರಿಸ್ಟೋರ್ ಮಾಡೋಂಥವ್ರು, ಹಾಗಾದ್ರೆ ಈ ಒಂದು ತರಬೇತಿಯನ್ನ ನಾವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಮಿಕ್ಸ್ ಮಾಡಬಾರ್ದು. ಏನು ಲೋಕದ ಜನಗಳಿಂದ ದೇವರು ನಿರೀಕ್ಷಿಸುವಂತದ್ದೇನೋ, ಸಭೆಯಿಂದ ದೇವರು ನಿರೀಕ್ಷಿಸುವುದನ್ನು ಎರಡು ಬಂದು ಪ್ರತ್ಯೇಕವಾಗಿರಂತಹ ನೀತಿಯ ಏನ್ರಿ ಅಳತೆಗಳು ಅಥವಾ ನೈತಿಕವಾದಂತಹ ಜವಾಬ್ದಾರಿಗಳು. ಸಭೆಗೆ ಇರುವಂತದ್ದು ಅತ್ಯಂತ ಶ್ರೇಷ್ಠವಾದ ಜವಾಬ್ದಾರಿ, ಬಹಳ ಕಷ್ಟವಾಗಿರುವಂತಹ ಜವಾಬ್ದಾರಿ, ಮತ್ತು ತುಂಬಾ ಏನ್ರಿ ಗಂಭೀರವಾದಂತಹ ಮತ್ತು ಮಹಿಮೆಯನ್ನು ಉಂಟು ಮಾಡುವಂತ ಜವಾಬ್ದಾರಿ. ಆದ್ರೆ ಲೋಕದ ರಕ್ಷಣೆಗೆ ಅದು ಆ ರೀತಿ ಅವಶ್ಯಕತೆ ಇಲ್ಲ.
ಹಾಗಾದ್ರೆ ಈ ಎರಡನ್ನು ಹೇಗೆ ಯೇಸು ಕ್ರಿಸ್ತರು ಹೇಳಿದ್ದಾರೆ, ನಿಜವಾಗ್ಲೂ ಈ ರೀತಿ ಎರಡು ವಿಭಾಗಿಸಿದಾರ ಅನ್ನೋ ಕಲ್ಪನೆನೇ ನಮ್ಮ ಕ್ರೈಸ್ತತ್ವದಲ್ಲಿ ಅನೇಕರುಗಳಿಗಿಲ್ಲ. 98-99% ಜನಗಳಿಗೆ ಇರಲ್ಲ. ಸೊ ಈ ಎರಡು ಗುಂಪುಗಳನ್ನ ನಾವೇನ್ ಮಾಡೋಣ, ಪ್ರತ್ಯೇಕಿಸಿ ಮುಂದೆ ಬರ್ಲಿಕ್ಕಿರೋಂಥ ವಿಡಿಯೋದಲ್ಲಿ ನಾವು ಯೇಸು ಕ್ರಿಸ್ತರ ಸಾಮ್ಯಗಳಲ್ಲಿ ನೋಡೋಣ. ಮತ್ತು ಕೊನೆಯಲ್ಲಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ದೇವರ ರಾಜ್ಯದ ಬಹುಮಾನಕ್ಕೋಸ್ಕರವಾಗಿ ಅಥವಾ ಆಡಳಿತಗಾರರ ಬಹುಮಾನಕ್ಕೋಸ್ಕರವಾಗಿ ತಯಾರಿಯಾಗಿ ಸಿದ್ಧತೆ ನಡೆಸಲ್ಪಟ್ಟು ಅಧ್ಯಯನ ಹೊಂದಿ ಕಷ್ಟಪಟ್ಟು ಯೇಸು ಕ್ರಿಸ್ತರ ಎಜಿಚಾಡ್ನಲ್ಲಿ ನಡೆದಿರೋಂಥವ್ರು ಯೇಸು ಕ್ರಿಸ್ತರ ಮುಂದೆ ಬಹುಮಾನವನ್ನು ಇಸ್ಕೊಳ್ಳಿಕ್ಕೆ ಹೋಗ್ಬೇಕಾಗ್ತದೆ. ಸೊ ಆ ಒಂದು ಬಹುಮಾನವನ್ನ ಈಸ್ಕೊಳ್ಳುವಂತ ಸಮಯದಲ್ಲಿ ಅವರುಗಳಿಗೆ ದೇವರು ಏನನ್ನ ಇಟ್ಟಿದ್ದಾರೆ ಅನ್ನುವಂಥದ್ದನ್ನೇ ವಿವರಿಸೋ ಸಾಮ್ಯಗಳನ್ನ ಯೇಸು ಕ್ರಿಸ್ತರು ಹೇಳಿದ್ದಾರೆ. ಏನನ್ನ ಅವರಿಗೆ ಕೊಡ್ಲಿಕ್ಕೆ ಹೋಗ್ತಾರೆ, ಅವ್ರಿಗಿರೋ ಆಶೀರ್ವಾದ ಏನು, ಯಾಕೆ ಎಷ್ಟು ಕಷ್ಟಪಡ್ಬೇಕು ಕ್ರೈಸ್ತರು ಇವತ್ತು. ಆ ಕ್ರೈಸ್ತರ ಒಂದೊಂದು ಕಣ್ಣೀರು, ಕಷ್ಟ, ರೋಗ, ದುಃಖ, ಮರಣಗಳು, ಏನ್ರಿ ಫಿನಾನ್ಷಿಯಲ್ ಲಾಸು, ಹೆಲ್ತ್ ಲಾಸು, ಇದೆಲ್ಲದ್ರ ಮಧ್ಯೆ ಸೇವೆ ಮಾಡೋಂಥ ಭಕ್ತರಿದ್ದಾರೆ. ಕುಟುಂಬಗಳನ್ನ, ಪ್ರಾಣಗಳನ್ನ ಕಳ್ಕೊಂಡಿರೋರಿದ್ದಾರೆ. ಇನ್ನು ಏನ್ರಿ ರಕ್ತಸಾಕ್ಷಿಗಳಾಗಿ ಪ್ರಾಣಿಗಳಿಗೆ ಬಾಯಿಗೆ ಸಿಕ್ಕಿ ಸತ್ತೋಗಿರೋರು, ಕತ್ತರಿಸ್ಕೊಂಡು ಸತ್ತೋಗಿರೋಂಥವ್ರುಗಳು, ಏನ್ರಿ ತುಂಬಾ ಕಾಡು ಜನಗಳಿಗೆ ಅಥವಾ ಧರ್ಮ ವಿರೋಧಿಗಳಿಗೆ, ಕ್ರೈಸ್ತ ವಿರೋಧಿಗಳ ಹತ್ರ ಹೋಗಿ ಕೊಚ್ಚಿ ಕೊಲೆ ಮಾಡಲ್ಪಟ್ಟು ಸತ್ತಿರುವಂತವ್ರು ಇದ್ದಾರೆ. ಬಾಣಗಳಿಂದ ಹೊಡೆಯಲ್ಪಟ್ಟು ಸತ್ತೋಗಿರುವಂತವ್ರು ಇದ್ದಾರೆ. ನಾನಾ ರೀತಿಯಲ್ಲಿ ಕೊಲ್ಲಲ್ಪಟ್ಟಿರುವಂತ ಭಕ್ತರಿದ್ದಾರೆ. ಅದು ಮಾತ್ರ ಅಲ್ಲದೆ ಸುಳ್ಳು ಕ್ರೈಸ್ತರುಗಳು ಎದ್ದು ಸತ್ಯದಲ್ಲಿರೋ ಭಕ್ತರುಗಳನ್ನ ಇವರೇ ಸುಳ್ಳು ಕ್ರೈಸ್ತರೇ ಕೊಂದಿರೋಂತಹದ್ದು ಕೋಟಿಗಟ್ಟಲೆ ಇದೆ. ಸೊ ಇಂಥ ಎಲ್ಲ ಭಕ್ತರುಗಳಿಗೂ ಯೇಸು ಕ್ರಿಸ್ತರು ಏನನ್ನ ಕೊಡ್ಲಿಕ್ಕೆ ಹೋಗ್ತಾರೆ ಅನ್ನೋ ಅಂತದನ್ನ ಅದನ್ನೇ ವಿವರಿಸೋ ಕೆಲವು ಸಾಮ್ಯಗಳಿದಾವೆ. ಅದನ್ನ ನಾವು ಪ್ರತ್ಯೇಕವಾಗಿ ನೋಡ್ಬೇಕಾಗುತ್ತೆ. ಅದು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತಾಗ ಇದು ನೆರವೇರಕ್ಕೆ ಹೋಗುತ್ತೆ ಸನ್ನಿವೇಶ. ಕೊನೆಯಲ್ಲಿ ದೇವರ ರಾಜ್ಯಕ್ಕೆ ಸೇರಬೇಕಾದವರ ಅರ್ಹತೆಯ ಅಂತಿಮ ತೀರ್ಪಿರುತ್ತೆ. ಅಂದ್ರೆ ಈ ದೇವರ ರಾಜ್ಯವನ್ನು ಆಡಳಿತ ಮಾಡುವಂತ ಪರಲೋಕದಲ್ಲಿ ಇರುವಂತ ಒಂದು ಗುಂಪು ಮತ್ತು ದೇವರ ರಾಜ್ಯದಲ್ಲಿ ಭೂಮಿಯಲ್ಲಿ ಇದ್ಕೊಂಡು ಆ ಆನಂದವನ್ನ ಅನುಭವಿಸ್ತಾ ದೇವರಿಗೆ ಭಯಭಕ್ತಿಯಿಂದ ಜೀವಿಸುವಂತ ಒಂದು ಗುಂಪು. ಈ ಎರಡೂ ಕೂಡ ಅರ್ಹರಾಗೋದಕ್ಕೆ ಬೇಕಾಗಿರುವಂತಹ ಪ್ರತ್ಯೇಕವಾದ ಸಾಮ್ಯಗಳು. ಅಥವಾ ಈ 7 ಗುಂಪುಗಳು ಸಾಮ್ಯಗಳನ್ನ ನಾವು ಯೇಸು ಕ್ರಿಸ್ತರು ಅಂದ್ರೆ 7 ವಿಧವಾದಂತಹ ಬೋಧನೆಯ ಥೀಮ್ಗಳು, ಮುಖ್ಯ ವಿಷಯಗಳು, ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಯೇಸು ಕ್ರಿಸ್ತರು ಸಾಮ್ಯಗಳನ್ನ ಗುಂಪುಗಳನ್ನಾಗಿ ಮಾಡಿದ್ದಾರೆ. ದೇವರ ಸಂಪೂರ್ಣ ಯೋಜನೆಯನ್ನು ಚಿತ್ರಿಸುವ 39 ಪುಸ್ತಕಗಳಲ್ಲಿ ಅಡಗಿರುವಂತಹ ಸಂಪೂರ್ಣ ಶಾಸ್ತ್ರ ವಚನಗಳ ಸಕಲ ಸತ್ಯ ಬೋಧನೆಗಳನ್ನ ಯೇಸುವಿನ 39 ಸರಳ ಸಾಮ್ಯಗಳ ಕಥಾರೂಪದಲ್ಲಿ ನಮ್ಮೊಂದಿಗೆ ಸೇರಿ ಅಭ್ಯಾಸಿಸುವಂತೆ ನಿಮ್ಮೆಲ್ಲರನ್ನು ಕೂಡ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪುನಃ ನಾನು ಸ್ವಾಗತಿಸ್ತೇನೆ. ದಯವಿಟ್ಟು ಮುಂದಿನ ಎಲ್ಲಾ ವಿಡಿಯೋಗಳನ್ನ ಈ ಆರ್ಡರ್ ಅಲ್ಲಿ ನೀವು ನೋಡಿ. ಎಲ್ಲ ಸಾಮ್ಯಗಳೇ ಇರುತ್ತೆ, ಎಲ್ಲ ಯೇಸು ಕ್ರಿಸ್ತರ ಸಾಮ್ಯಗಳು, ಬೇರೆ ಏನು ಅದಕ್ಕೆ ಕಲಬೆರಕೆ ಮಾಡಕ್ ಹೋಗಲ್ಲ. ಕಲಬೆರಕೆ ಮಾಡೋಂಥದ್ದು ದೊಡ್ಡ ಅಪರಾಧ. ದೇವರು ಅದಕ್ಕೆ ತುಂಬಾ ಶಿಕ್ಷೆ ಕೊಡ್ತಾರೆ. ನಾವು ಸತ್ಯವೇದ ಗ್ರಂಥದ ಆರಂಭದಲ್ಲಿ ನೋಡೋದಾದ್ರೆ ನಮ್ಗೆ ಏನ್ರಿ ದೇವರು ಮೋಶೆ ಮುಖಾಂತರ ಹೇಳ್ತಾರೆ, ಈ ಗ್ರಂಥಕ್ಕೆ ಏನನ್ನು ಸೇರಿಸಬಾರ್ದು, ಏನನ್ನು ತೆಗಿಬಾರ್ದು. ಸತ್ಯವೇದದ ಮಧ್ಯದಲ್ಲಿ ಜ್ಞಾನೋಕ್ತಿಗಳ 36ರಲ್ಲಿ ಹೇಳ್ತಾರೆ, ಇದಕ್ಕೆ ಏನು ಸೇರಿಸಬಾರ್ದು, ದೇವರು ಖಂಡಿಸಿದ್ರೆ ನೀನು ಸುಳ್ಳುಗಾರನಾಗ್ತೀಯಾ. ಸತ್ಯವೇದ ಕೊನೆ ಪ್ರಕಟಣೆ ಗ್ರಂಥದಲ್ಲಿ 22ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನೀವೇನಾದ್ರೂ ಸೇರಿಸಿದ್ರೆ ನಿಮಗೆ ಎಲ್ಲಾ ವಿಧವಾದಂತಹ ಇಕ್ಕಟ್ಟು ಕೇಡುಗಳನ್ನ ಸೇರಿಸ್ಬಿಡ್ತೀನಿ, ಏನಾದ್ರೂ ತೆಗೆದು ಬಿಟ್ರೆ ನಿಮ್ಗೆ ಆಶೀರ್ವಾದ ನಾನು ತೆಗೆದು ಬಿಡ್ತೀನಿ ಅಂತ. ಸೊ ಆ ರೀತಿ ಇಷ್ಟು ಸ್ಟ್ರಿಕ್ಟ್ ವಾರ್ನಿಂಗ್ಗಳಿರೋದ್ರಿಂದ ನಾವು ಯಾವುದನ್ನು ಕಲಬೆರಕೆ ಮಾಡದೆ ಶುದ್ಧವಾಗಿ ಯೇಸು ಕ್ರಿಸ್ತರು ಏನ್ ಹೇಳಿದ್ರೆ ಅದನ್ನ ಮಾತ್ರ ಪ್ರೆಸೆಂಟ್ ಮಾಡೋದಕ್ಕೆ ನಾವು ಸಾಕಷ್ಟು ಕಷ್ಟಪಟ್ಟು ಪ್ರಯತ್ನ ಮಾಡಿ ಈ ಒಂದು ಬೋಧನೆಗಳನ್ನ ನಿಮ್ಗೆ ತಲುಪಿಸ್ತಾ ಇರ್ತೀವಿ. ಆದ್ರಿಂದ ಕೊನೆಯವರೆಗೂ ನೋಡಿ ಮತ್ತು ಎಲ್ಲ ವಿಡಿಯೋಗಳನ್ನ ನೋಡ್ರಿ ಅಂತೇಳಿ ನಿಮ್ಮನ್ನ ಆಹ್ವಾನಿಸ್ತಾ ನಾವು ಈ ಒಂದು ಪಾಠದ ಮುಂದಿನ ಭಾಗಕ್ಕೆ ನಾವು ಹೋಗುವಾಗ ಯೇಸುವಿನ ಸಾಮ್ಯಗಳ ಮೂಲ ತಾತ್ಪರ್ಯವೇನು, ಏನಾಗಿತ್ತು ಅಂತಂದ್ರೆ ಈಗೇನ್ ನಾವು ನೋಡಿದ್ವಿ ನೋಡಿ 7 ಕ್ಯಾಟಗರೀಸ್. ಆ 7 ಕ್ಯಾಟಗರೀಸ್ನ ನಿಮ್ಗೆ ಜಸ್ಟ್ ಬ್ರೀಫ್ ಮಾಡ್ತೀನಿ ನಾನು ಈ ವಿಡಿಯೋದಲ್ಲಿ, ಜಸ್ಟ್ ಬ್ರೀಫ್ ಮಾಡ್ತೀನಿ ಅಷ್ಟೇ. ಆ ನಂತರ ನಾನು ಏನ್ ಮಾಡ್ತೀನಿ, ಲಿಸ್ಟ್ ಕೊನೆಯಲ್ಲಿ ಲಿಸ್ಟ್ ಹೇಳ್ತೀನಿ ಎಷ್ಟು ಸಾಮ್ಯಗಳಿದಾವೆ. ಯಾಕಂದ್ರೆ ನಿಮ್ಗೆ ಮೆನು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಮೆನುನಲ್ಲಿ ನಿಮ್ಗೆಲ್ಲ ಲಿಸ್ಟ್ ಬರಬೇಕು. ಸೊ ಎಲ್ಲ ಸಾಮ್ಯಗಳನ್ನ ಹೇಳ್ತೀನಿ ನಿಮ್ಗೆ, ಒಂದು ಬಿಡದೆ. ಅಫಿಷಿಯಲಿ ಪ್ಯಾರೇಬಲ್ ಅಂತ ಡಿಕ್ಲೇರ್ ಮಾಡಿರೋಂಥ 39 ಪ್ಯಾರೇಬಲ್ಸ್ ನಾನು ಇಲ್ಲಿ ಹೇಳ್ತೀನಿ ಕೊನೆಯಲ್ಲಿ ನಿಮಗೆ. ಸೊ ಕೊನೆ ತನಕ ನೀವು ನೋಡ್ಬೇಕು. ಕೊನೆಯಲ್ಲಿ ಅಂದಿದ ತಕ್ಷಣ ನೀವು ಸ್ಕಿಪ್ ಮಾಡ್ಬಿಟ್ಟು ಲಾಸ್ಟ್ ಹೋಗಿ ನೋಡ್ಕೊಂಡ್ಬಿಡಿ. ಹಂಗ್ ಮಾಡುವಾಗ ಮಧ್ಯದಲ್ಲಿರೋಂಥ ಅನೇಕ ವಿಷಯಗಳು ನೀವು ಮಿಸ್ ಮಾಡ್ಕೊಡ್ತೀರ. ಸೊ ಹಾಗಾಗಿ ಮೊದಲನೇ ವಿಷಯ ಕ್ರಿಸ್ತನ ಮೆನುವಿನಲ್ಲಿರೋದು ಏನಪ್ಪಾ ಅಂದ್ರೆ ದೇವರ ರಾಜ್ಯದ ಪತನಕ್ಕೆ ಕಾರಣವಾದ ದೋಷಗಳ ವಿವರಿಸುವ ಸಾಮ್ಯಗಳಿರುತ್ತೆ. ಸೊ ಕ್ರಿಸ್ತನ ಮೆನುವಿನಲ್ಲಿ ಮೊದಲ ವರ್ಗದ ಈ ಉಪಮಾನಗಳೆಂದ್ರೆ ಎಕ್ಸಾಂಪಲ್, ಮಾನವ ಕುಲದ ನೈತಿಕತೆಯ ಅವನತಿಯನ್ನ ವಿವರಿಸುವ ಕಳೆದು ಹೋದ ಕುರಿ, ಒಂದು ತಪ್ಪಿ ಹೋಗಿರೋಂಥ ಕುರಿ, ಅದು ಯಾವ ರೀತಿಯಲ್ಲಿ ಹೋಯಿತು, ಹೇಗೆ ಅದನ್ನ ಹುಡುಕೋದಕ್ಕೋಸ್ಕರವಾಗಿ ಕುರುಬನು ತನ್ನ ಮಿಕ್ಕ 99 ಕುರಿಗಳನ್ನ ಬಿಟ್ಟ ಅದನ್ನ ಕರ್ಕೊಂಡು ಬಂದ ಅನ್ನೋವಂಥದ್ದು ಇರ್ಬೋದು. ಅದು ಹೆಗಲ ಮೇಲೆ ಹೊತ್ಕೊಂಡು ಬಂದಂತೆ. ಆಕ್ಚುಲಿ ಕುರಿ ಕಳೆದೋಗ್ಬಿಟ್ರೆ ಅದನ್ನ ಇಟ್ಕೊಂಡು 4 ಬಾರಿಸ್ಬಿಟ್ಟು ತಗೊಂಡ್ ಬರ್ತಾರೆ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಕುರಿ ಸಾಕುವಂತ ಕೆಲಸ ಮಾಡಿದ್ದೀನಿ. ನಮ್ಮ ಮನೇಲಿ ಕುರಿಗಳು ಇದ್ವು, ಮೇಕೆಗಳು ಇದ್ವು, ಎಮ್ಮೆ ಕೂಡ ಇತ್ತು. ನಾವು ಎಮ್ಮೆ ಕೂಡ ಸಾಕಿದ್ವಿ. ಸೊ ಕುರಿ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಮೊದಲು ಕೋಪ ಬಂದ್ಬಿಟ್ಟು ಕಾಡಲ್ಲೆಲ್ಲ ಹುಡುಕಿ ಬಂದಿರುವಾಗ ತೆಗೆದು 1-2 ಬಾರಿಸ್ಬಿಡ್ತೀವಿ.
ಒಂದೆರಡು ಬಿಟ್ಟು ಅದಕ್ಕೆ ಆಮೇಲೆ ಎಲ್ಲೂ ಹೋಗ್ಬಾರ್ದು ಅನ್ನೋ ರೀತಿಯಲ್ಲಿ ನಾವು ಕಟ್ಟಾಕ್ತೀವಿ. ಬಟ್ ಈ ಕುರುಬ ಹೇಗಿದ್ದಾರೆ ಅಂದ್ರೆ ಬಹಳ ವ್ಯತ್ಯಾಸವಾಗಿರೋ ಕುರುಬ. ಅದನ್ನ ಎತ್ಕೊಂಡ್ಬಿಟ್ಟು ಹೆಗಲ ಮೇಲೆ ಹೊತ್ಕೊಂಡು ಬರ್ತಾರೆ ಅಂತ ಬಂದು ಹಬ್ಬ ಬೇರೆ ಮಾಡ್ತಾರೆ. ಸೊ ಹುಡುಕಕ್ಕೆ ಬಂದಿರೋ ಫ್ರಸ್ಟ್ರೇಷನ್ ಬಿಟ್ಟು, ಕೋಪ ಬಿಟ್ಬಿಟ್ಟು, ಆ ಕಷ್ಟ ಪಟ್ಬಿಟ್ಟು, ಅದೆಲ್ಲವನ್ನ ಮರ್ತ್ಬಿಟ್ಟು ಬಂದು ಹಬ್ಬ ಮಾಡೋಣ ಬನ್ರಿ ಸಿಕ್ಬಿಡ್ತು ಕುರಿ ಅಂತ ಖುಷಿ ಪಡ್ತಾರೆ. ಪ್ರಾಕ್ಟಿಕಲಿ ನಮ್ಮ ಸುತ್ತಮುತ್ತಲ ದೇಶಗಳಲ್ಲಿ ಇದು ಯಾವುದು ನಡೆಯಲ್ಲ. ಆದ್ರೆ ಇಸ್ರೇಲ್ನಲ್ಲಿ ಮತ್ತು ಒಳ್ಳೆ ಕುರಿಗಳ ಕುರಿಗಾಹಿ ಅಥವಾ ಕುರುಬ ಆಗಿದ್ರೆ ಆತನ ಏನ್ ಮಾಡ್ತಾನೆ ಅದನ್ನ ಯೇಸು ಕ್ರಿಸ್ತರು ಕಂಪ್ಯಾರಿಸನ್ ಮಾಡಿ ಹೇಳ್ತಾನೆ. ಸೊ ಅದನ್ನ ನಾವೇನ್ ಮಾಡೋಣ, ಹುಡುಕಿ ನೋಡೋಣ. ಆ ಮೂಲಕ ಮನುಷ್ಯ ಕುಲ ಒಂದು ಯಾವ ರೀತಿ ತಪ್ಪಿ ಹೋಗಿರೋ ರೀತಿ ಹೋಗಿದೆ, ಅದನ್ನ ಹೇಗೆ ಹುಡುಕಿ ವಾಪಸ್ ತರ್ತಾರೆ, ಆ ಹೆಗಲ ಮೇಲೆ ಒತ್ಕೊಳ್ಳೋದು ಅಂದ್ರೆ ಏನು, ಒತ್ಕೊಳ್ಳೋದು ಯಾರು, ಈ ಎಲ್ಲ ಅಂಶಗಳನ್ನ ನಾವು ನೋಡೋಣ. ಮತ್ತು ಹಬ್ಬ ಅಂತಂದ್ರೆ ಯಾವ್ದದು, ಯಾವ ಹಬ್ಬದಲ್ಲಿ ಇವರೆಲ್ಲ ಪಾರ್ಟೇಕ್ ಮಾಡ್ತಾರೆ, ಆಚರಿಸೋದು ಹೇಗೆ, ಅದು ಎಲ್ಲವನ್ನ ನಾವು ಅದ್ರಲ್ಲಿ ನೋಡ್ತೀವಿ. ಮತ್ತು ಕಳೆದು ಹೋದ ನಾಣ್ಯ, ಉದಾಹರಣೆಗಳಿಗೆ 10 ನಾಣ್ಯಗಳಿದೆ, ಇದ್ರೆ 10 ಸಿಲ್ವರ್ ಕಾಯಿನ್ಸ್. ಸೊ 10 ನಾಣ್ಯಗಳು ಇರುವಾಗ ಒಂದು ಸ್ತ್ರೀ ಒಂದೊಂದು ನಾಣ್ಯ ಕಳೆದ್ರೆ ಗುಡಿಸಿ ಎಲ್ಲ ಹುಡುಕಿ ಅವಳು ಏನ್ ಮಾಡ್ಬಿಡ್ತಾಳಂತೆ, ಎಲ್ಲರನ್ನೂ ಕರೆದು ಹಬ್ಬ ಮಾಡ್ತಾಳಂತೆ. ನೀವು ಇಮ್ಯಾಜಿನ್ ಮಾಡ್ರಿ, ನಿಮ್ಮ ಹತ್ರ ₹1 ಕಾಯಿನ್ ಬಿದ್ದೋಯ್ತು ಅಂತ ಇಟ್ಕೊಳ್ಳಿ ಪಾಕೆಟಿಂದ. ನೀವು ಅದನ್ನ ಮನೆಯೆಲ್ಲಾ ಗುಡಿಸಿ ಆ ಕಾಯಿನ್ನ ಹುಡುಕಿ ಸಿಕ್ಬಿಡಿದ ತಕ್ಷಣ ದೀಪ ಹಚ್ಚಿ ಹುಡುಕಿ ಕಸ ಗುಡಿಸಿ ಎಲ್ಲ ಕಷ್ಟಪಟ್ಟ ಸಿಕ್ಕಿದ್ಮೇಲೆ ಪಕ್ಕದ ಮನೆಯವ್ರನ್ನೆಲ್ಲ ಕರೆದ್ಬಿಟ್ಟು, ಅಯ್ಯೋ ಗಂಡ್ರಿ ನನ್ಗೆ ₹1 ಸಿಕ್ತು, ನಾನು ಸಂತೋಷ ಪಡೋಣ, ಹಬ್ಬ ಮಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮನ್ನ ಸೀದಾ ನಿಮ್ಮಾನ್ಸ್ನ ಕರೆದು ಆಂಬ್ಯುಲೆನ್ಸ್ನ ಕರೆದು ನಿಮ್ಮಾನ್ಸ್ ಕಳಿಸ್ಕೊಡ್ತಾರೆ. ಸೊ ಆ ರೀತಿಯಲ್ಲಿರೋಂಥದ್ದನ್ನ ಯಾಕೆ ಹೇಳಿದ್ರೆ ಯೇಸು ಕ್ರಿಸ್ತರು? ಹಾಗಾದ್ರೆ ಮನುಷ್ಯ ಕುಲನ ಹೇಗೆ ನಾಣ್ಯಕ್ಕೆ ಕಂಪೇರ್ ಮಾಡೋಕ್ಕಾಗತ್ತೆ? ಸೊ ನಾಣ್ಯ ಅಂದ್ರೆ ಏನಾಗ, ಸಿಲ್ವರ್ ಅಂತಂದ್ರೆ ಏನ್ ಪರ್ಟಿಕ್ಯುಲರ್ಲಿ, ಯಾಕೆ ಸಿಲ್ವರ್ ಅಂತಾನೆ ಇದೆ, ಬೆಳ್ಳಿಯ ನಾಣ್ಯ ಅಂತಾನೆ ಇದೆ. ಸೊ ಮತ್ತು ಆ ಒಂದು ಏನ್ರಿ 10 ಅಂತಾನೆ ಯಾಕೆ ಹೇಳ್ಬೇಕು, ಆ 10ರಲ್ಲಿ ಒಂದೇ ಕಳೆದೋಗಿದೆ ಅಂತ ಯಾಕೆ ಹೇಳ್ಬೇಕು, ಯಾಕೆ 2-3 ಕಳೆದೋಗಿರೋ ಅಂತ ಹೇಳಿ. ಸೊ ಈ ರೀತಿಯಲ್ಲಿ ಆಗ ಈ ಗುಂಪಿನಲ್ಲಿ ತಪ್ಪಿ ಹೋಗಿರೋ ಕುಮಾರನ ಸಾಮ್ಯವನ್ನ ಹೇಳ್ತಾರೆ. ಇದೆಲ್ಲ ಲೂಕ ನಿಮ್ಗೆ 15ನೇ ಅಧ್ಯಾಯದಲ್ಲಿ ಬರುತ್ತೆ. ತಪ್ಪಿ ಹೋಗಿರೋಂಥ ಕುಮಾರ ಅವನು ಎಲ್ಲೆಲ್ಲೋ ಹೋಗಿ ಪೋಲಿ ಬಿದ್ದು ಎಲ್ಲವನ್ನ ಹಾಳು ಮಾಡ್ಕೊಂಡು ಕೊನೆಗೆ ವಾಪಸ್ ಬಂದು, ನನಗೆ ನಿಮ್ಮ ಮಗ ಆಗಿರೋ ಯೋಗ್ಯತೆ ಇಲ್ಲ, ಒಂದು ಕೂಲಿ ಹಾಳಾಗಿರ್ತೀನಿ ನಾನು, ಜಸ್ಟ್ ನನಗೊಂದು ಊಟ ಕೊಟ್ಟು ನಿಮ್ಮ ಹತ್ರ ಇಟ್ಕೊಳ್ಳಿ ಸಾಕು ಅಂತ ಹೇಳ್ತಾನೆ. ಹಾಗಾದ್ರೆ ಅಂತ ರೀತಿಯಲ್ಲಿ ಮನುಷ್ಯ ಕುಲ ಬರುತ್ತಾ? ಅವನು ಇಡೀ ಮನುಷ್ಯ ಕುಲ ಪ್ರತಿನಿಧಿಸ್ತಾನ, ಅಥವಾ ಅವನು ಇಸ್ರೇಲ್ನ ಪ್ರತಿನಿಧಿಸ್ತಾನ, ಅಥವಾ ಅವನು ಚರ್ಚನ್ನ ಪ್ರತಿನಿಧಿಸ್ತಾನ, ಸಭೆಯನ್ನ, ಯಾರನ್ನ ನಿರ್ದಿಷ್ಟವಾಗಿ ಅವನು ಪ್ರತಿನಿಧಿಸ್ತಾನೆ ಅಂತ ಕಂಡಿಡ್ಕೊಳ್ಬೇಕಾಗುತ್ತೆ ನಾವು. ಸೊ ಆಗ ಇಡೀ ಮನುಷ್ಯ ಕುಲವನ್ನ ಕಳೆದೋಗಿರೋಂಥದ್ದನ್ನ ಮತ್ತೆ ವಾಪಸ್ ಹುಡುಕಿ ಅದನ್ನ ಪುನಃ ಸ್ಥಾಪಿಸುವುದು, ಪುನರುದ್ಧರಿಸುವಂಥದ್ದು ಏನ್ರಿ, ಪುನಃ ಅದರ ಸಂತೋಷಗಳನ್ನ ಅದಕ್ಕೆ ವಾಪಸ್ ಹಿಂತಿರುಗಿ ಕೊಡುವಂಥದ್ದು, ಇದು ಈ ಸಾಮ್ಯಗಳ ಗುಂಪಿನಲ್ಲಿ ನಾವು ನೋಡ್ತೀವಿ. ಪ್ರೀತಿಯ ಸಹೋದರ ಸಹೋದರಿ ನೋಡಿ, ಇದು ಆದಾಮನ ಒಂದು ಏನ್ರಿ ತಪ್ಪಿನಿಂದ, ಅವಳ ತಪ್ಪಿನಿಂದ ಇದಾಯ್ತು, ಈ ತಪ್ಪನ್ನ ತಿದ್ದಿ ಸರಿಪಡಿಸ್ಕೊಳ್ಳುವಂಥದ್ದು ಯಾವಾಗ, ಹೇಗೆ ಅನ್ನೋಂಥದ್ದನ್ನ ಈ ಸಾಮ್ಯಗಳ ಗುಂಪಿನಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಕೇವಲ ಬರೀ ಒಂದು ಹಾವಿನಿಂದ ಮೋಸ ಹೋಯ್ತು ಅಥವಾ ಲೂಸಿಫರ್ ಇಂದ ಇದಾಗ್ಬಿಟ್ರು ಅನ್ನೋದಲ್ಲ, ಅದರಿಂದ ದೇವ್ರ ದೊಡ್ಡ ಡಿಸೈನೇ ಇದೆ, ಒಂದು ದೊಡ್ಡ ಗ್ರ್ಯಾಂಡ್ ಪ್ಲಾನ್ ಇದೆ. ಸೊ ಈ ಒಂದೇ ವಿಷಯದ ವಿವಿಧ ಸಾಮ್ಯಗಳನ್ನ ನಾವು ನೋಡ್ತೀವಿ. ಏನ್ರಿ, ನಾನು ನಿಮ್ಗೆ ಕೆಲವು ಕೊಡ್ತಾ ಇದ್ದೀನಿ, ಬಟ್ ಬೇಜಾನ್ ಸಾಮ್ಯಗಳು ಇದಕ್ಕೆ ರಿಲೇಟ್ ಆಗಿರುತ್ತೆ. ನಿಮ್ಗೆ ಕೆಲವೇ ಪಿಕ್ಚರ್ಸ್ ಸುಮ್ಮನೆ ಬ್ರೀಫ್ ಮಾಡೋದಕ್ಕೆ ನಾನು ಕೊಡ್ತಾ ಇದ್ದೀನಿ. ಈ 10 ಸಿಲ್ವರ್ ಕಾಯಿನ್ಸ್ ಇರ್ಬೋದು, ಆ ತಪ್ಪಿ ಹೋದ ಮಗ ಏನ್ರಿ ಹುಡ್ಕೊಂಡು ಬರ್ತಾ ಇರ್ಬೋದು, ಅಥವಾ ಈ ಒಂದು ತಪ್ಪಿ ಹೋಗಿರೋಂಥ ಕುರಿಯನ್ನ ತಾನು ಹೆಗಲ ಮೇಲೆ ಹಾಕೊಂಡು ಬರ್ತಾ ಇರುವಂಥದ್ದು ಇರ್ಬೋದು. ಆಮೇಲೆ ಎರಡನೇ ಒಂದು ಗುಂಪು ಏನಪ್ಪಾ ಅಂತ ನೋಡಿದ್ರೆ, ದೇವರ ರಾಜ್ಯದ ದೋಷಗಳ ವಿಮೋಚನೆ. ಅಂದ್ರೆ ಏದನ್ನಲ್ಲಿದ್ದಂಥ ದೇವರ ರಾಜ್ಯ ಪಾಪ ಮಾಡಿ ಯಾವ ರೀತಿ ಅವರು ಬಿದ್ದೋದ್ರು, ಅದರಿಂದ ದೇವರ ಪ್ಲಾನ್ ಏನು, ಮತ್ತು ಅಲ್ಲಿಂದ ಹೇಗೆ ವಿಮೋಚಿಸಲ್ಪಡ್ತಾರೆ ಪುನಃ, ಇದನ್ನ ತೋರಿಸುವಂಥದ್ದಕ್ಕೆ ಇರಂತ ಸಾಮ್ಯಗಳ ಗುಂಪು. ಆ ಒಂದು ಗುಂಪು ಎರಡನೇ ವರ್ಗ, ಎಲ್ಲಾ ಮಾನವ ಕುಲ ಪರಿಪೂರ್ಣತೆಯಿಂದ ಪತನಗೊಂಡ ಸ್ಥಿತಿಯಿಂದ, ಯಾವುದೇ ಪುಣ್ಯಕ್ರಿಯೆಗಳಿಲ್ಲದೆ, ಯಾವುದೇ ಕಡ್ಡಾಯವಿಲ್ಲದೆ, ಒಂದು ಡಿಮ್ಯಾಂಡ್ ಇಲ್ಲದೆ, ಇದನ್ನ ಮಾಡಿದ್ರೆ ಮಾತ್ರ ನೀನು ಕೊಡ್ತೀನಿ, ಇಲ್ಲಾಂದ್ರೆ ಕೊಡದೇ ಇಲ್ಲ ಪುನಃ ಜೀವ ಅಲ್ಲ. ರಕ್ಷಣೆ ಎಂಬುದು ಉಚಿತವಾದ ವರ, ಅದು ಉಚಿತವಾದ ದೇವರ ಕೃಪೆ. ಸೊ ಅದನ್ನ ಕೊಟ್ಟು ಹೇಗೆ ದೇವರು ಎಲ್ಲರನ್ನ ವಾಪಸ್ ಕರೀತಾರೆ ಅಂತ ಹೇಳಂತ ಕೆಲವು ಸಾಮ್ಯಗಳಿದ್ದಾವೆ. ಅದು ಎರಡನೇ ಗುಂಪು. ಮೂರನೇ ಒಂದು ಗುಂಪನ್ನ ನಾವು ನೋಡುವಾಗ, ಎರಡನೇ ಗುಂಪುದ ಎಕ್ಸಾಂಪಲ್ಸ್ ನಿಮಗೆ ಕೆಲವೊಂದು ಸಾಮ್ಯಗಳಲ್ಲಿ ಪಿಕ್ಚರ್ಸ್ ನೋಡುವಾಗ ನೋಡಿ, ಒಬ್ಬನು 500 ಸಾಲ ಇಸ್ಕೊಂಡಿರ್ತಾನೆ, ಒಬ್ಬನು ಬರೀ 50 ಸಾಲ ಇಸ್ಕೊಂಡಿರ್ತಾನೆ. ಈ 500 ಸಾಲ ಇಸ್ಕೊಂಡಿರೋ ಅಂತವನು ಏನ್ ಮಾಡ್ತಾನೆ, 50 ಇಸ್ಕೊಂಡಿರೋ ಅಂತವನ್ನ ಕರೆದು, ಸರಿ ಹೋಗಪ್ಪ ಬಿಟ್ಬಿಡ್ತೀನಿ ಅಂತೇಳಿ 500 ಸಾಲ ಹೆಂಗ್ ಬಿಡ್ತಾನೋ ಹಂಗ 50 ಅವನು ಬಿಡಲ್ಲ. 500 ವಾಪಸ್ ಕೊಡ್ಬೇಕಂದ್ರೆ ಅವನ ಜೀವನನೇ ಮಾಡಿದ್ರು ಆಗಲ್ಲ ಅಂತ ಹೇಳ್ತಾನೆ. ಆದ್ರೂ ಕೂಡ ಅವನೇನ್ ಮಾಡ್ತಾನೆ, ಕ್ಷಮೆ ಹೊಂದ್ಬಿಡ್ತಾನೆ. ಏನ್ರಿ, ಆ ರಾಜನ್ ಏನ್ ಮಾಡ್ತಾನೆ, ಆಯ್ತು ಹೋಗೋ ಬಿಟ್ಬಿಡ್ತೀನಿ, ನಿನ್ಗೆ ನೀನ್ ಏನ್ ಮಾಡಿದ್ರು ನೀನ್ ತೀರ್ಸಕ್ಕಾಗಲ್ಲ ಇದನ್ನ ಅಂತ ಬಿಟ್ಟು ಕಳಿಸುವಾಗ, ಕ್ಷಮಿಸಿ ಬಿಟ್ಬಿಡುವಾಗ, ಈ 50 ಇಸ್ಕೊಂಡಿರೋವನ್ನ ಅವ್ನು ನೋಡ್ಬಿಟ್ಟು, ನೋ 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 ನಾನು ಮಾತ್ರ ನಿನ್ಗೆ ಕ್ಷಮಿಸಲ್ಲ, ನೀನ್ ಏನಾದ್ರೂ ಮದಿ ಕಟ್ಲೇಬೇಕು ಅಂತ. ಇದು ಗೊತ್ತಾಗಿದ ತಕ್ಷಣ ಯಜಮಾನ ಏನ್ ಮಾಡ್ತಾರೆ ಅಂತಂದ್ರೆ, ಅವನ್ನ ತಗೊಂಡೋಗಿ ಕತ್ತಲೆ ಮನೆಗೆ ಹಾಕ್ಬಿಟ್ಟು ಎಲ್ಲ ವಾಪಸ್ ಕೊಡು ಅಂತ ಹೇಳ್ತಾರೆ. ಸೊ ಅದನ್ನ ವಾಪಸ್ ಸಲ್ಸಕ್ ಆಗದೇನೆ ಇಲ್ಲ. ಹಾಗಾದ್ರೆ ಇಡೀ ಮನುಷ್ಯ ಕುಲ ಇವತ್ತು ನೋಡಿ ಏನಾಗಿದೆ ಅಂತಂದ್ರೆ, ಎಷ್ಟು ಸಾರಿ
ಕ್ಷಮಿಸ್ಬೇಕು ಅಂತ ಈ ಸಾಮ್ಯನಿಟ್ಟಾಗ ನಮ್ಮ ಪೇತ್ರರು ಕೇಳ್ಬಿಡ್ತಾರೆ ಯೇಸು ಕ್ರಿಸ್ತರಿಗೆ, 7 ಸಾರಿನಾ ಅಂತಂದ್ರೆ 7 ಅಲ್ಲ, 70 ಸಾರಿ ಅಂತ. ನೋಡಿ, 7 ಇಂಟು 70 ಹಾಕ್ಬಿಟ್ರೆ ನಾವು ಅದು 490 ಸಾರಿ ಆಗುತ್ತೆ. 490 ಅಂತಂದ್ರೆ ಒಂದೇನ್ರಿ, ಎಷ್ಟು ಕ್ಷಮಿಸೋದಿಕ್ಕೆ ಸಾಧ್ಯ ಇದೆಯೋ, ಅವಕಾಶಗಳು ಬರ್ತದೋ, ಆ ಕ್ಷಮೆ ಅರ್ಹತೆಗಳಿದೆಯೋ, ಕೇಳ್ಕೊಳ್ತಾ ಇರ್ತಾರೋ ಎಲ್ಲಾ ಸಮಯಗಳಲ್ಲಿ ಕ್ಷಮಿಸ್ತಾನೆ ಇರಬೇಕಾಗ್ತದೆ. ಯಾಕಂದ್ರೆ ದೇವರು ಕ್ಷಮಿಸದೇ ಇದ್ರೆ ಯಾವ ಮನುಷ್ಯನು ದೇವ್ರ ಮುಂದೆ ನಿಲ್ಲಕ್ಕಾಗಲ್ಲ. ಈ ಪ್ರತ್ಯೇಕ ಗುಂಪಿನ ಸಾಮ್ಯಗಳು ಅನೇಕ ಸಾಮ್ಯಗಳಿದಾವೆ. ಅವುಗಳನ್ನ ನಾವು ಬಹಳ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡೋಣ. ಮೂರನೇ ಒಂದು ಗುಂಪು ನೋಡ್ತೀವಿ, ದೇವರ ರಾಜ್ಯದ ಉದಾಹರಣೆಯ ಮಾದರಿ. ಅದು ಯಾರಪ್ಪ ಅಂತಂದ್ರೆ ಇಸ್ರೇಲ್. ಸೊ ಇಸ್ರೇಲಿನ ಪೂರ್ಣ ಚರಿತ್ರೆ, ಅವರನ್ನ ಹೇಗೆ ಒಂದು ರಾಜ್ಯವನ್ನ ದೇವರು ಸ್ಥಾಪನೆ ಮಾಡ್ತಾರೆ, ಬಿಡುಗಡೆ ಮಾಡ್ಕೊಂಡು ಬಂದು ಇಸ್ರೇಲನ್ನ ಮತ್ತು ಸ್ಥಾಪನೆ ಮಾಡಿದ್ಮೇಲೆ ಕೊಡುವಂತ ಧರ್ಮಶಾಸ್ತ್ರ, ಕಾನೂನು ಕಟ್ಟಳೆಗಳು, ಅದನ್ನ ಮೀರಿ ಬಿಟ್ರೆ ಅದರಿಂದ ಬರೋ ಶಿಕ್ಷೆಗಳು. ಸೊ ಇದು ನಮ್ಮ ಮೆನುವಿನ ಇನ್ನೊಂದು ವರ್ಗದ ಸಾಮ್ಯಗಳಲ್ಲಿ ಇಸ್ರಾಯೇಲ್ಯರನ್ನು ವಾಗ್ದಾನಗಳ ವಾರಸುದಾರರಾಗಿ ಸ್ಥಾಪಿಸಿ ದೇವರ ಅನುಗ್ರಹದಿಂದ ಅವರನ್ನು ತಿರಸ್ಕರಿಸಿದ್ದಲ್ಲದೆ ಅಂತಿಮ ಪುನರುದ್ಧಾನಗಳು, ಅಂದ್ರೆ ಇಸ್ರೇಲ್ ಮತ್ತೆ ರೀಸ್ಟೋರ್ ಆಗುತ್ತೆ. ಇಸ್ರೇಲ್ ರೀಸ್ಟೋರ್ ಆದ್ಮೇಲೆ ಅದು ಹೇಗಿರುತ್ತೆ ಎಂಬಂತ ಅಂಶಗಳು, ಇವೆಲ್ಲವುಗಳನ್ನು ಕೂಡ ಒಂದು ಅಂಜೂರದ ಮರದ ಸಾಮ್ಯದಲ್ಲಿ ಹೇಳಿದರೆ, ಒಂದು ದ್ರಾಕ್ಷಿ ತೋಟದಲ್ಲಿನ ಅಂಜೂರದ ಮರ ಅಂತ ಇನ್ನೊಂದು ಸಾಮ್ಯವನ್ನು ಕೂಡ ಹೇಳಿದ್ದಾರೆ, ಮತ್ತು ಲಾಜರ್ ಮತ್ತು ಐಶ್ವರ್ಯವಂತ ಈ ಸಾಮ್ಯದಲ್ಲೂ ಕೂಡ ಇದೆ. ಇದನ್ನ ಏನ್ ಮಾಡೋಣ, ನಾವು ಆ ಸಾಮ್ಯಗಳನ್ನ ಒಂದೊಂದೇ ಅಧ್ಯಯನ ಮಾಡುವಾಗ ನಾವು ಇದನ್ನ ತಿಳ್ಕೊಳಕ್ ಹೋಗೋಣ. ಹಾಗಾಗಿ ಇದನ್ನ ಕಂಪ್ಯಾರಿಸನ್ ಮಾಡಿ ಈ ಅಂಜೂರದ ಮರ ಇರ್ಬೋದು, ಅಥವಾ ಈ ಒಂದು ಬಾಡಿಗೆಗೆ ಕೊಟ್ಟಿರುವಂತವ್ರು ಇರ್ಬೋದು, ಒಂದು ತನ್ನ ಆಸ್ತಿಯನ್ನ ಬಾಡಿಗೆ ಕೊಟ್ಟಿರುವಂತವ್ರು, ಅಲ್ಲದೆ ಐಶ್ವರ್ಯವಂತ ಮತ್ತು ಲಾಜರಿಂದ ಇರ್ಬೋದು, ಈ ಎಲ್ಲಾ ಸಾಮ್ಯಗಳಲ್ಲಿ ಇಸ್ರೇಲಿನ ಚರಿತ್ರೆ ನಮಗೆ ಗೊತ್ತಾಗ್ತದೆ. ಯಹೂದ್ಯರ ಯುಗದ ಕಪಟಿಗಳಿಗಾದಂತ ಶಿಕ್ಷೆಗಿಂತ ಕ್ರೂರವಾಗಿರುವಂತಹ ಶಿಕ್ಷೆ ಒಂದು ನಾಮಕಾರ್ಥ ಕ್ರೈಸ್ತರುಗಳಂತ ಹೇಳ್ಬೋದು, ಅಥವಾ ಕ್ರೈಸ್ತರು ಅಂತ ಅನ್ಕೊಂಡ್ ಬಂದಿರಂತ ಇತರ ಧರ್ಮದ ದಲ್ಲಾಳಿಗಳಂತ ಹೇಳ್ಬೇಕು ಅವ್ರಿಗೆ. ಅದಕ್ಕೆ ನಾನು ಆ ದಲ್ಲಾಳಿ ಅನ್ನೋ ಶಬ್ದ ಏನಕ್ಕೆ ಬಳಸ್ತೀನಿ ಅಂದ್ರೆ, ಈ ದಲ್ಲಾಳಿ ಏನಂತಂದ್ರೆ ಎಲ್ಲೋ ಒಂದು ಕಮ್ಮಿ ಆಗಿರೋದನ್ನ ತಗೊಂಡ್ ಬಂದು ಇನ್ನೊಬ್ರ ಹತ್ರ ಚೆನ್ನಾಗಿ ಬೇರೆ ಬೆಲೆಗೆ ಮಾರ್ಕೊಳ್ಳೋ ಅಂಥದ್ದು. ನಮ್ಮ ಈ ಕ್ರೈಸ್ತತ್ವದಲ್ಲಿ ಕನ್ವರ್ಷನ್ ಎಲ್ಲಿ ಜಾಸ್ತಿ ಇದೆಯೋ ಆ ಕನ್ವರ್ಟ್ ಆಗ್ತಾ ಇರೋಂಥವ್ರು ಎಲ್ಲರೂ ಹೇಗಿದ್ದಾರೆ ಅಂದ್ರೆ, ಯಾವುದೋ ಧರ್ಮದಲ್ಲಿ ಹೆಂಗೋ ಇರೋವನ್ನ ಪಾಪ ಹೇಳ್ಕೊಂಡ್ ಬರ್ತಾರೆ. ಹೇಳ್ಕೊಂಡ್ ಬಂದ ಅವನಿಗೆ ಏನು ಹೇಳ್ಕೊಡಲ್ಲ. ಅವನಿಗೆ ದೇವರ ಯೋಜನೆ ಏನು, ಯೋಜನೆಯಲ್ಲಿ ಇವನಿಗೆ ಪಾತ್ರ ಏನು, ಅವನೇನ್ ನಿರ್ವಹಿಸಬೇಕು, ದೇವರ ರಾಜ್ಯಕ್ಕೆ ಯೋಗ್ಯನನ್ನಾಗಿ ಮಾಡೋದಕ್ಕಿಂತ ಯೇಸು ಕ್ರಿಸ್ತರು ಹೇಳ್ತಾರೆ ಮತ್ತಾಯ 23:15 ಅವನನ್ನ ಇನ್ನೂ ಹೆಚ್ಚು ನರಕಕ್ಕೆ ಯೋಗ್ಯನನ್ನಾಗಿ ಮಾಡ್ಬಿಡ್ತೀರಾ ನಿಮಗಿಂತ ಅಂತ ಹೇಳ್ತಾರೆ. ಸೊ ಆ ರೀತಿಯಾದಂತಹ ಒಂದು ಕನ್ವರ್ಷನ್ ಈಗ ನಡೀತಾ ಇರೋಂಥದ್ದನ್ನ ನಾವು ನೋಡ್ಬೋದು. ಇಡೀ ಪ್ರಪಂಚದಾದ್ಯಂತ ತಮ್ಮ ದೇಶದ ತಮ್ಮ ಧರ್ಮಗಳ ಉಗಿದಿರೋಂಥ, ವಾಂತಿ ಮಾಡಿರೋಂಥ ವಾಪಸ್ ಅದೇ ಸಂಪ್ರದಾಯಗಳು, ಅದೇ ಬೋಧನೆಗಳು ಅವುಗಳಿಗೆ ಹಿಂತಿರುಗಿ ಹೋಗಿರ್ತಾರೆ. ಆದ್ರೆ ಅದೆಲ್ಲ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಮಾಡ್ಕೊಳ್ತಾರೆ. ಕಾರಣ ಹಣಕ್ಕೋಸ್ಕರವಾಗಿ, ಬರೀ ಹಣಕ್ಕೋಸ್ಕರವಾಗಿ ಈ ತರ ಮಾಡ್ಕೊಂಡು ಏನೋ ಒಂದು ಜೀವಿಸ್ಬಿಟ್ಟು 4 ದಿನ ಹೋಗ್ಬಿಡೋಣ ಅಂತ ಎಷ್ಟು ಕೇರ್ಲೆಸ್ ಆಗಿರ್ತಾರೆ ಅಂದ್ರೆ, ಆ 4 ದಿನ ಹೋಗಿ ಮುಗಿದ್ಮೇಲೆ ನೀನೊಂದ್ ದಿನ ನಿಂತ್ಕೊಳ್ಬೇಕಲ್ಲ ಸಿಂಹಾಸನ ಮುಂದೆ ಅನ್ನೋಂಥ ಪ್ರಜ್ಞೆ ಇರಲ್ಲ. ಸೊ ಈ ರೀತಿಯಲ್ಲಿರೋಂಥದ್ದನ್ನ ಕೆಲವು ಸಾಮ್ಯಗಳಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ನಿಂತ್ಕೊಳ್ಳುವಾಗ ಸಿಂಹಾಸನ ಮುಂದೆ ಏನಾಗತ್ತೆ. 4ನೇ ಒಂದು ತರಗತಿ ನಾವು ನೋಡುವಾಗ ದೇವರ ರಾಜ್ಯದ ಆಳುವವರ ಈ ತರಬೇತಿಯ ಸಾಮ್ಯಗಳು ಏನಿದೆ ಅಂತಂದ್ರೆ, ಅದು ಸುವಾರ್ಥ ಯುಗದಲ್ಲಿ ಮಾತ್ರ, ಬೇರೆ ಯಾವ ಯುಗದಲ್ಲೂ ಅದು ಇರಲಿಲ್ಲ. ಆಡಳಿತಗಾರರನ್ನ ಚೂಸ್ ಮಾಡ್ತಾ ಇರೋದು. ಸೊ ಇದು ಯೇಸುವಿನೊಂದಿಗೆ ಅರಸರಾಗಿ, ನ್ಯಾಯಾಧಿಪತಿಗಳಾಗಿ, ಯಾಜಕರಾಗಿ ಆಯ್ಕೆಯಾಗುವ ಒಂದು ವಿಶೇಷ ಕಾಲಾವಧಿ. ಇದರ ಉದ್ದೇಶದ ವಿವರಣೆಗಳು ನಮಗೆ ಸಂಪೂರ್ಣವಾಗಿ ಮತ್ತಾಯ 13ನೇ ಅಧ್ಯಾಯದಲ್ಲಿ 8 ಸಾಮ್ಯಗಳಲ್ಲಿ ಯೇಸು ಕ್ರಿಸ್ತರು ಹೇಳಿಕೊಟ್ಟಿದ್ದಾರೆ. ಆ 8 ಸಾಮ್ಯಗಳನ್ನ ನಾನು ಈಗಾಗಲೇ ವಿಡಿಯೋನ ಮಾಡಿ ಹಾಕಿದ್ದೀನಿ. ಅದು ಕೂಡ ನಿಮಗೆ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ಸಾಮ್ಯಗಳದೇ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ನಿಮಗೆ ಆ 8 ಸಾಮ್ಯಗಳು ಇರುತ್ತೆ. 7 ಸಾಮ್ಯಗಳು ಒಂದು ವಿಡಿಯೋದಲ್ಲಿದೆ, ಒಂದು ಕೊನೆ ಸಾಮ್ಯ ಇನ್ನೊಂದು ವಿಡಿಯೋದಲ್ಲಿದೆ. ಇದು ಎರಡನ್ನು ದಯವಿಟ್ಟು ನೀವು ನೋಡ್ಕೊಳ್ಳಿ. ಆಗ ದೇವರ ರಾಜ್ಯವನ್ನು ಆಳಬೇಕಾಗಿರುವಂತವರ ಒಂದು ವಿಶೇಷ ಗುಂಪಿನ ತಯಾರಿಕೆಯನ್ನ ಹೇಗೆ ನಡೆಸ್ತಾರೆ ಯೇಸು ಕ್ರಿಸ್ತರು ಅನ್ನೋದು ನಿಮಗೆ ಗೊತ್ತಾಗ್ತದೆ ಪ್ರೀತಿಯ ಸ್ನೇಹಿತರೆ. ಆನಂತರ ನೋಡುವಾಗ ಅದರಲ್ಲಿ ನಿಮಗೆ ಕೆಲವು ಎಕ್ಸಾಂಪಲ್ಸ್ ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ಉದಾಹರಣೆಗೆ ಒಂದು ಅಮೂಲ್ಯವಾಗಿರಂತ ಒಂದು ಮುತ್ತನ್ನ ಕಂಡ್ಕೊಂಡು ಅದಕ್ಕೋಸ್ಕರ ತನ್ನ ಜೀವನವನ್ನೇ ಮಾರಿ ಅದನ್ನ ಕೊಂಡ್ಕೊಂಡ್ಬಿಟ್ರು ಅಂತ. ಆಮೇಲೆ ಒಂದು ಸ್ತ್ರೀ 3 ಸೇರು ಹಿಟ್ಟಿಗೆ ಹುಳಿಯನ್ನ ಬೆರೆಸಿದ್ರು ಅಂತ. ಅಂದ್ರೆ ಈ ಹಿಟ್ಟನ್ನ ಶುದ್ಧವಾಗಿರ್ಲಿಕ್ಕೆ ಕೊಟ್ಟಿರುವಂಥದ್ದು. ಹುಳಿ ಇಲ್ಲದ ರೊಟ್ಟಿಗಳು, ಶುದ್ಧವಾದ ರೊಟ್ಟಿಗಳನ್ನ ತಿನ್ಬೇಕು ಅಂತ. ಆದ್ರೆ ಹುಳಿ ಅಂದ್ರೆ ತಪ್ಪಾಗಿರಂತ, ಸುಳ್ಳಾಗಿರಂತ, ಕಲ್ಪಿತ, ಮನುಷ್ಯ ಕಲ್ಪಿತ ಬೋಧನೆಗಳನ್ನ ಸೇರಿಸಿ ಯಾಕ್ಬಿಟ್ರೆ ಎಲ್ಲ ಹುಳಿಯಾಗಿ ಕೆಟ್ಟೋಗ್ತದೆ. ಮತ್ತು ವಿಶೇಷವಾಗಿ ಬಿತ್ತುವವನ ಸಾಮ್ಯ ಅಂತಂದ್ರೆ ಅದೇನ್ರಿ, ದಾರಿ ಮೊಗ್ಲಲ್ಲಿ ಬಿದ್ದಿರೋಂಥ ಬೀಜಗಳು, ಮತ್ತು ಬಂಡೆ ನೆಲದಲ್ಲಿ ಬಿದ್ದಿರೋಂಥ ಬೀಜಗಳು, ಮುಳ್ಳು ಗಿಡಗಳಲ್ಲಿ ಬಿದ್ದಿರೋ ಬೀಜಗಳು, ಮತ್ತು ಒಳ್ಳೆ ನೆಲದಲ್ಲಿ ಬಿದ್ದಿರೋಂಥ ಕೆಲವು ಬೀಜಗಳು.
ಸೊ ಅವುಗಳು ಫಲ ಕೊಡೋದು ಹೇಗೆ, ಇವು ಯಾಕೆ ಫಲ ಕೊಡಲ್ಲ, ಎಲ್ಲ ಅಂಶಗಳನ್ನ ನಾವು ನೋಡುವಾಗ ಏನ್ರಿ ಆ ವಿಡಿಯೋದಲ್ಲಿ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ದಯವಿಟ್ಟು ನೀವು ವಾಚ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ನಿಮಗೆ. ಮತ್ತು 5ನೇ ಗುಂಪಿನ ಸಾಮ್ಯಗಳಿಗೆ ಬರುವಾಗ, ದೇವರ ರಾಜ್ಯದಲ್ಲಿ ಸೇರ್ಲಿಕ್ಕೆ ಮನುಕುಲಕ್ಕೆ ಬೇಕಾದ ನೈತಿಕತೆಯ ತರಬೇತಿ. ಅಂದ್ರೆ ಇಡೀ ಮನುಷ್ಯ ಕುಲವನ್ನ ದೇವರ ರಾಜ್ಯದಲ್ಲಿ ಸೇರ್ಲಿಕ್ಕೆ ನಾವು ಯಾವ ರೀತಿ ಸಿದ್ಧ ಮಾಡಬೇಕು, ಆ ಮನುಷ್ಯ ಕುಲಕ್ಕೆ ಏನನ್ನ ನಾವು ಹೇಳಿ ಅವರನ್ನ ಕನ್ವಿನ್ಸ್ ಮಾಡಿ ಅವರ ತಪ್ಪನ್ನ ತಿದ್ಕೊಳ್ಳುವಂತೆ, ಮತ್ತು ಅವ್ರ ತಪ್ಪುಗಳು ಏನ್ ಆಕ್ಚುಲಿ ಉದ್ದೇಶಪೂರ್ವಕವಾಗಿ ಅವ್ರು ಮಾಡ್ತಾ ಇರೋಂಥದ್ದೇನು, ಅಕಸ್ಮಾತ್ ಆಗಿ ಮಾಡ್ತಾ ಇರೋಂಥದ್ದೇನು, ಇದೆರಡರಿಂದ ಅವರು ಬಿಡುಗಡೆ ಹೇಗೆ ಅನ್ನೋಂಥ ತರಬೇತಿಯನ್ನು ಅವರಿಗೆ ಕೊಡಬೇಕಾಗತ್ತೆ. ಆ ತರಬೇತಿ ಯೇಸು ಕ್ರಿಸ್ತರ ಮೊದಲು ತನ್ನ ಹಿಂಬಾಲಕರಿಗೆ ಕೊಡ್ತಾರೆ. ಸೊ ಅದನ್ನ ನಾವು ಕಲಿಬಹುದು ಈ 5ನೇ ಗುಂಪಿನಲ್ಲಿ. ಏನೋ ಪತನಗೊಂಡ ಮನುಕುಲದ ಪಾಪದ ಸ್ವಭಾವದಿಂದ ಪರಿವರ್ತಿಸಲು ಸ್ವರ್ಗೀಯ ಅಧಿಕಾರಿಗಳಾಗಿ ನೇಮಿಸಲ್ಪಟ್ಟ ಯೇಸುವಿನ ಹಿಂಬಾಲಕರನ್ನು ಅತ್ಯುನ್ನತ ಏನ್ರಿ ನೈತಿಕತೆ ತರಬೇತಿಯ ಸಾಮ್ಯಗಳಿವೆಲ್ಲ. ಸೊ ಅದು ಒಂದು ಒಂದು ಡಿಫ್ರೆಂಟ್ ಗ್ರೂಪ್ ಆಫ್ ಪ್ಯಾರಬಲ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ಬೆಟ್ಟದ ಮೇಲೆ ಕಟ್ಟಿರುವಂತ ಊರು, ಆಮೇಲೆ ಭೂಮಿಗೆ ಲೋಕಕ್ಕೆ ನೀವು ಉಪ್ಪಾಗಿದ್ದೀರಾ ಅಂತ ಹೇಳ್ತಾರೆ, ಮತ್ತು ಏನ್ರಿ ನೀವು ಬೆಳಕಾಗಿದ್ದೀರಾ ಲೋಕಕ್ಕೆ ಅಂತ ಹೇಳ್ತಾರೆ. ಈ ತರ ಒಂದು ಶಿಷ್ಯತ್ವಕ್ಕೆ ಬಂದ್ರೆ ಅದರಲ್ಲಿ ಇರ್ಬೇಕಾಗಿರೋಂಥ ಸಾರ ಏನು, ಏನನ್ನ ಇಟ್ಕೊಂಡ್ರೆ ಇವರು ಅರ್ಹರಾಗ್ತಾರೆ, ಇದನ್ನ ತಿಳಿಸಂತ ಸಾಮ್ಯಗಳು ಇದೆಲ್ಲ ನೋಡಿ. ಒಳ್ಳೆ ಸಮಾರ್ಯದವನು ಇರಬಹುದು, ಅಥವಾ ಗುಡ್ಡದ ಮೇಲೆ ಕಟ್ಟಿರುವಂತ ಊರಿರ್ಬಹುದು, ಅಥವಾ ನಿಮಗೆ ಉಪ್ಪು ಅಂತಂದ್ರೆ ಏನು, ಈ ಉಪ್ಪಿನ ರುಚಿ ಯಾವ ರೀತಿಯಲ್ಲಿ, ಉಪ್ಪಿಲ್ಲದೆ ಯಾವುದೇ ಆಹಾರ ರುಚಿ ಇರಲು ಅದೇ ರೀತಿಯಲ್ಲಿ ಇವರಿಲ್ಲ ಅಂದ್ರೆ, ಯೇಸು ಕ್ರಿಸ್ತರ ಆರಿಸ್ಕೊಳ್ಳೋ ಈ ಗುಂಪಿಲ್ಲ ಅಂದ್ರೆ ಯಾರಿಗೂ ಈ ಸತ್ಯದ ರುಚಿಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಆ ಗುಂಪಿನ ಸಾಮ್ಯಗಳ ವಿವರಣೆಗಳು ಹೇಗಿರುತ್ತೆ, ಹೇಗೆ ನಾವು ಆ ಸಾರನ ಪಡ್ಕೊಳ್ಳೋದು ಅಂತ ಇದ್ರಲ್ಲಿ ನಾವು ನೋಡ್ತೇವೆ ಮುಂದಿನ ವಿಡಿಯೋಗಳಲ್ಲಿ. ಕೊನೆಯದಾಗಿ ನಾವು ಕ್ರಿಸ್ತನ ನ್ಯಾಯಾಸನದ ಮುಂದೆ ದೇವರ ರಾಜ್ಯದ ಬಹುಮಾನವನ್ನು ಪಡ್ಕೊಳ್ಳೋಕೆ ಹಾಜರಾಗುವಾಗ ಯೇಸು ಕ್ರಿಸ್ತರ ಜೊತೆಯಲ್ಲಿ ನಾವು ಕಷ್ಟಪಟ್ಟಿದ್ರೆ ಮಾತ್ರ, ಆತನೊಂದಿಗೆ ಶಿಲುಬೆ ಹೊತ್ತಿದ್ರೆ ಮಾತ್ರ, ಆತನನ್ನು ಹಿಂಬಾಲಿಸಿದ್ರೆ ಮಾತ್ರ, ಆತನಿಗೆ ಯೋಗ್ಯವಾದ ಇಷ್ಟವಾದ ಮನಸ್ಸನ್ನ ಏನ್ರಿ ಸೂರೆಗೊಳ್ಳುವಂತ ಒಂದು ಕನ್ನಿಕೆಯಾಗಿದ್ರೆ ಮಾತ್ರ ನಾವೇನಾಗ್ತೀವಿ, ಸೆಲೆಕ್ಟ್ ಆಗ್ತೀವಿ. ಇಲ್ಲ ಅಂತಂದ್ರೆ ಆಗಲ್ಲ ಅನ್ನುವಂಥದ್ದನ್ನ ತಿಳಿಸೋದಿಕ್ಕೆ, ಉದಾಹರಣೆಗೆ 10 ಮಂದಿ ಕನ್ನಿಕೆಯರು, ಅದ್ರಲ್ಲಿ 5 ಬುದ್ಧಿಹೀನ, 5 ಬುದ್ಧಿಯುಳ್ಳ ಕನ್ನಿಕೆಗಳು. ಅಥವಾ ತಲಾಂತುಗಳು, ಒಬ್ಬನಿಗೆ 1 ಕೊಟ್ಟ, ಅವನು ಬುದ್ಧಿಹೀನನಾಗ್ಬಿಟ್ಟ, ಮತ್ತು 5 ಕೊಟ್ಟ ಇನ್ನೂ ಸಂಪಾದನೆ ಮಾಡ್ಕೊಂಡ, 2 ಕೊಟ್ಟ ಇನ್ನೂ ಸಂಪಾದನೆ ಮಾಡ್ಕೊಂಡ. ಸೊ ಯಾವ ರೀತಿಯಲ್ಲಿ ಇದರಲ್ಲಿ ಪಾಠಗಳಿದೆ ನಮಗೆ. ಮತ್ತು ಒಂದು ವಿವಾಹದ ಉಡುಪುಗಳನ್ನು ಹಾಕೊಳ್ಳದೆ ವಿವಾಹದಲ್ಲಿ ಬಂದ್ಬಿಟ್ಟಿರ್ತಾನೆ ಒಬ್ನು. ವಿವಾಹಕ್ಕೆ ಔತಣಕ್ಕೆ ಎಲ್ಲರನ್ನು ಕರೆದಿರ್ತಾರೆ, ಆದ್ರೆ ಒಬ್ನು ಆ ಬಟ್ಟೆ ಇಲ್ದಂಗೆ ಬಂದ್ಬಿಟ್ಟಿರ್ತಾನೆ. ಸೊ ಆ ಬಟ್ಟೆ ಇಲ್ದಂಗೆ ಬಂದಿರೋಂಥವನನ್ನ ಏನ್ ಮಾಡ್ತಾರೆ, ಮತ್ತು ಈ ಬಟ್ಟೆ ಅಂದ್ರೆ ಏನಾಗಾದ್ರೆ, ಆ ವಿವಾಹ ಅಂತಂದ್ರೆ ಏನು, ನಾವು ಎಲ್ಲಿ ಇದೀವಿ, ಈಗ ವಿವಾಹ ನಡೀತಾ ಇದೆಯಾ, ಔತಣದಲ್ಲಿ ಇದೀವ ನಾವು, ಅಥವಾ ಇಡೀ ಸುವಾರ್ಥ ಯುಗದಲ್ಲಿ ಯಾವಾಗ ಔತಣ, ಈ ಎಲ್ಲ ಅಂಶಗಳನ್ನ ಆ ಸಾಮ್ಯಗಳ ಮೂಲಕವಾಗಿ ನಾವೇನ್ ಮಾಡೋಣ, ಒಂದೊಂದಾಗಿ ನಾವು ಅಭ್ಯಾಸವನ್ನ ಮಾಡಕ್ ಹೋಗ್ತೀವಿ ಪ್ರೀತಿಯ ಸ್ನೇಹಿತರೆ. ಕೊನೆಯದಾಗಿ 7ನೇ ಒಂದು ಗುಂಪು, ಈ ವರ್ಗವು ಸಹಸ್ರಮಾನದ ಅಥವಾ 1000 ವರ್ಷದ ಯುಗಾಂತ್ಯದ ತೀರ್ಪು. ಅಂದ್ರೆ ಯೇಸು ಕ್ರಿಸ್ತರು 1000 ವರ್ಷ ಭೂಲೋಕವನ್ನು ಆಡಳಿತ ಮಾಡಿ ತಂದೆಯಾದ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ಆದ್ರೆ ಆಗ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಸುವಾರ್ಥ ಯುಗದ ಹಣಜಿ ಮತ್ತು ಕಳೆಗಳು ಈಗ ಹೆಂಗ್ ಸುಡಲ್ಪಡ್ತಾ ಇದೆಯೋ, ಮತ್ತು ಯಹೂದಿ ಯುಗದಲ್ಲಿ ಸ್ನಾನಿಕ ಯೋಹಾನರು ಬಂದು ಹೇಳಿದ್ರು ನೋಡಿ, ಮರದ ಬುಡಕ್ಕೆ ಕೊಡ್ಲಿ ಹಾಕಲ್ಪಟ್ಟಿದೆ, ಫಲ ಕೊಡದೇ ಇರೋ ಕೊಂಬೆಗಳನ್ನ ಕಟ್ ಮಾಡ್ತಾರೆ ಅಂತ. ಸೊ ಹೆಂಗೆ ಯಹೂದಿಗಳನ್ನ ಕಟ್ ಮಾಡಿದ್ರು, ಹೇಗೆ ಕ್ರೈಸ್ತರುಗಳನ್ನ ಹಣಜಿಗಳಾಗಿ ಸುಟ್ಟು ಏನ್ರಿ ನಾಮಕಾರ್ಥ ಕ್ರೈಸ್ತರುಗಳು ಸುಳ್ಳು ಬೋಧನೆಯಲ್ಲಿರುವಂತ ಕ್ರೈಸ್ತರುಗಳನ್ನ ಸುಟ್ಟಿ ಬೆಂಕಿಗೆ ಹಾಕ್ತಾರೋ, 2 ರೀತಿ ಎಕ್ಸಾಂಪಲ್ಸ್ ತರ 1000 ವರ್ಷದ ಕೊನೆಯಲ್ಲಿ ಇಡೀ ಮನುಷ್ಯ ಯುಗಕ್ಕಾಗತ್ತೆ, ಇಡೀ ಮನುಷ್ಯ ಕುಲಕ್ಕೆ ಭೂಲೋಕದಲ್ಲಿ ಎಲ್ಲೆಡೆ ಆಗತ್ತೆ. ಆಗ ಇರುವಂತಹ ನ್ಯಾಯ ತೀರ್ಪು ಹೇಗಿರುತ್ತೆ ಅಂತಂದ್ರೆ, ಉದಾಹರಣೆಗೆ ನಮಗೆ ಮೇಕೆ ಮತ್ತು ಕುರಿಗಳೆಂಬ ಸಾಮ್ಯಗಳು 2ನ್ನ ನೋಡಬಹುದು ನಾವು. ನೋಡಿ, ಅದನ್ನ ನಮ್ಗೆ ಚಿತ್ರದಲ್ಲಿ ನೋಡೋದಾದ್ರೆ ಈ ರೀತಿ ನಿಲ್ಸ್ಕೊಂಡು, ತನ್ನ ಬಲಗಡೆಯಲ್ಲಿರೋರ್ಗೆ ನೀವು ನನ್ನ ತಂದೆಯ ರಾಜ್ಯದಲ್ಲಿ ಸೇರ್ರಿ ಅಂತ ಹೇಳೋದನ್ನ ನೋಡ್ತೀವಿ. ತನ್ನ ಎಡಗಡೆಯಲ್ಲಿರೋಂಥವ್ರಿಗೆ, ಅಂದ್ರೆ ಆಡಿನ ಸ್ವಭಾವ, ಮೇಕೆಯ ಅಲೆದಾಟದ ಸ್ವಭಾವ, ಎಲ್ಲೂ ನೆಲೆ ನಿಲ್ಲದ, ಯಾವುದನ್ನು ಸರಿಯಾಗಿ ಕಲಿಯದ, ಯಾವುದನ್ನು ಸ್ಪಷ್ಟವಾಗಿ ಹೊಟ್ಟೆ ತುಂಬ ತಿನ್ನದೆ, ದಾರಿಯುದ್ದಕ್ಕೂ ಒಂದೊಂದು ಎಲೆನ ಮೇಯ್ಕೊಂಡು ಹೋಗುವಂತಹ, ಅಲೆದಾಡ್ತಾ ಇರೋಂತಹ ಈ ಗುಣ ಇರೋಂಥವ್ರುಗಳನ್ನ ತೊಲಗೋಗ್ರಿ, ಸೈತಾನನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರೋ ಬೆಂಕಿಗೆ ಹೋಗ್ರಿ ಅಂತ ಹೇಳ್ತಾರೆ. ಅಂದ್ರೆ ನಿತ್ಯ ಮರಣ, ಶಾಶ್ವತವಾದ ನಾಶಕ್ಕೆ ಹೋಗ್ರಿ ಅಂತ. ಈ ಎಲ್ಲಾ ವಿಷಯಗಳನ್ನ ಸಾಮ್ಯಗಳಲ್ಲಿ ನಮ್ಮ ರಕ್ಷಕರಾಗಿರುವ ಯೇಸು ಕ್ರಿಸ್ತರು ಹೇಳ್ಕೊಟ್ಟಿದ್ದಾರೆ. ಅದರಿಂದ ನೋಡಿ, ಇದು ಎಲ್ಲಿಂದ ಬಂದಿದೆ ಈ ಉಪದೇಶಗಳೆಲ್ಲ ಅಂದ್ರೆ, ಕ್ರಿಸ್ತನ ವಿಷಯವಾದ ಪ್ರಾಥಮಿಕ ಉಪದೇಶವನ್ನ ಬಿಟ್ಟು ನಿರ್ಜೀವ ಕ್ರಿಯೆಗಳಿಂದ ಮಾನಸಾಂತರದ ವಿಷಯ, ದೇವರಲ್ಲಿ ನಂಬಿಕೆ ಇಡಬೇಕಾದ ವಿಷಯ, ದೀಕ್ಷಾ ಸ್ನಾನಗಳ ಬೋಧನೆಯ ವಿಷಯ, ಮತ್ತು ಹಸ್ತಾರ್ಪಣೆ ಪವಿತ್ರಾತ್ಮ ದಾನದ ವಿಷಯ, ಸತ್ತವರಿಂದ ಪುನರುತ್ಥಾನವಾಗುವಂತ ವಿಷಯ, ಹಾಗೂ ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದರ ಕುರಿತು ಪದೇ ಪದೇ ಇವುಗಳನ್ನೇ ಅಸ್ಥಿವಾರವಾಗಿ ಹಾಕುತ್ತಿರದೆ ನಾವು ಪರಿಪಕ್ವತೆಯೆಡೆಗೆ ಸಾಗೋಣ, ದೇವರು ಅನುಮತಿಸುವುದಾದರೆ ನಾವು ಇವುಗಳನ್ನು ಮಾಡುವೆವು ಅಂತೇಳಿ ಇಬ್ರಿಯ 6ನೇ ಅಧ್ಯಾಯದಲ್ಲಿ 1 ರಿಂದ 3 ವಚನಗಳಲ್ಲಿ ನೋಡ್ತೀವಿ ಪ್ರೀತಿಯ ಸ್ನೇಹಿತರೆ. ಈ 7 ವರ್ಗದ ಬೋಧನೆಗಳು
ಫಂಡಮೆಂಟಲ್ ಡಾಕ್ಟ್ರಿನ್ಸ್ ಆಫ್ ದ ಕ್ರಿಸ್ಟಿಯನ್ ಚರ್ಚ್ ಏನ್ರಿ, ಫಾಲೋವರ್ಸ್ ಆಫ್ ಕ್ರೈಸ್ಟ್ ಅಂತ ಹೇಳ್ಬೋದು. ಸೊ ಕ್ರೈಸ್ಟ್ ಫಾಲೋವರ್ಸ್ ಇರಬೇಕಾದಂತ ಫಂಡಮೆಂಟಲ್ ಡಾಕ್ಟ್ರಿನ್ಸ್ ಏನಂತಂದ್ರೆ ಈ 7 ಗ್ರೂಪ್ಸ್ ಆರ್ ಥೀಮ್ಯಾಟಿಕ್ ಡಾಕ್ಟ್ರಿನ್ಸ್, ಈ ಒಂದು ವಿಷಯಗಳನ್ನ ಒಳಗೊಂಡ ಬೋಧನೆಗಳು. ಇದಿಷ್ಟನ್ನೇ ಸರಳವಾಗಿ ಸ್ವಾಮಿ ಹೇಳ್ಕೊಟ್ಟಿರೋದು. ಅವರು ಸಾಮ್ಯಗಳಲ್ಲಿ ಹೊಸದೇನು ಹೇಳ್ಕೊಡ್ಲಿಲ್ಲ. ಅವರೆಲ್ಲ ಶಾಸ್ತ್ರಗ್ರಂಥಗಳಲ್ಲಿ ಇದ್ದುದನ್ನೇ ಸ್ವಾಮಿ ಅದನ್ನೇ ಬಿಡಿಸಿ 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 ಕಥೆಗಳ ರೂಪದಲ್ಲಿ ಹೇಳ್ಕೊಟ್ರು, ಹೋಲಿಕೆಯನ್ನು ಮಾಡಿ. ಹಾಗಾದ್ರೆ ಈ 7 ವಿಧ ಗುಂಪಿನ ಬೋಧನೆಗಳಲ್ಲಿರೋ ಸಾಮ್ಯಗಳಲ್ಲಿ ಮೊದಲು ತ್ಯಾಪೆಯ ವಸ್ತ್ರ, ಕುರುಡನಿಗೆ ದಾರಿ ತೋರಿಸುವಂಥದ್ದು, ಮೀನಿನ ಬಲೆಯ ಸಾಮ್ಯ, ಅಂಜೂರದ ಮರದ ಸಾಮ್ಯ, ಫಲ ಕೊಡದ ಮರದ ಸಾಮ್ಯ, ಒಳ್ಳೆಯ ಸಮಾರ್ಯದವನು, ಒಳ್ಳೆಯ ಕುರುಬನು ಮತ್ತು ಅತಿಥಿ ಸ್ಥಾನ, ಮರಳು ಮತ್ತು ಬಂಡೆಯ ಮೇಲೆ ಮನೆ ಕಟ್ಟಿದವನು, ಅಕಸ್ಮಾತ್ತಾಗಿ ಬಂದ ನೆರೆಯವನು, ಹಬ್ಬಕ್ಕೆ ಕರೆದ ಆಮಂತ್ರಣಗಳು, ರಾಜನ ಲೆಕ್ಕಪತ್ರಗಳನ್ನ ಇತ್ಯರ್ಥ ಮಾಡುವಂಥದ್ದು, ದ್ರಾಕ್ಷಿ ತೋಟದಲ್ಲಿ ಕಾರ್ಮಿಕರ ಸಾಮ್ಯ, ದೀಪ ಮತ್ತು ದೀಪದ ಆರತಿಯ ಸಾಮ್ಯ, ಹುಳಿಯ ಸಾಮ್ಯ, ಕಳೆದು ಹೋದ ನಾಣ್ಯದ ಸಾಮ್ಯ, ಕಳೆದು ಹೋದ ಕುರಿ ಸಾಮ್ಯ, ಮದುವೆ ಔತಣದ ಹಿಂದಿರುಗುವ ದಣಿಯ ಸಾಮ್ಯ, ಸಾಸಿವೆ ಬೀಜದ ಸಾಮ್ಯ, ಮುತ್ತಿನ ಸಾಮ್ಯ, ಪರಿಸಾಯ ಮತ್ತು ಸುಂಕದವನ ಸಾಮ್ಯ, ತಪ್ಪಿಯೋದ ಕುಮಾರನ ಸಾಮ್ಯ, ಶ್ರೀಮಂತ ಮೂರ್ಖನ ಸಾಮ್ಯ, ಬಾಡಿಗೆ ದ್ರಾಕ್ಷಿ ತೋಟದ ಸಾಮ್ಯ, ಶ್ರೀಮಂತ ಮತ್ತು ಲಾಜರನ ಸಾಮ್ಯ, ಕುರಿ ಮತ್ತು ಮೇಕೆಗಳ ಸಾಮ್ಯ ಮತ್ತು ಬಿತ್ತುವವನ ಸಾಮ್ಯ, ಭೂಮಿಗೆ ಉಪ್ಪು, ಮೊಳಕೆಯೊಡೆಯುವ ಬೀಜ, ತಲಾಂತುಗಳು, 10 ನಾಣ್ಯಗಳ ಸಾಮ್ಯ, 10 ಕನ್ನಿಕೆಯರ ಸಾಮ್ಯ, ಹೂಳಿಟ್ಟ ದ್ರವ್ಯ, 2 ಸಾಲಗಾರರು, 2 ಮಕ್ಕಳ ವಿಧೇಯ ಮತ್ತು ಅವಿಧೇಯತೆ ಇರುವಂತಹ ಗುಣಗಳು, ಅನ್ಯಾಯಕಾರಿಯಾದ ನ್ಯಾಯಾಧಿಪತಿಯ ಸಾಮ್ಯ, ಕೆಟ್ಟ ಆಳಿನ ಸಾಮ್ಯ, ಗೋಧಿ ಮತ್ತು ಅಣಜಿಯ ಸಾಮ್ಯ, ದ್ರಾಕ್ಷಾರಸದ ಬುದ್ದಲಿಯ ಸಾಮ್ಯಗಳು. ಹೀಗೆ 39 ಸಾಮ್ಯಗಳು ಕೂಡ ದೈವಿಕ ಆಧ್ಯಾತ್ಮಿಕ ಆಹಾರದ ಮೇಜಿನ ಮೆನುವಿನಲ್ಲಿರುವಂತಹ ಈ 39 ಸಾಮ್ಯಗಳನ್ನ ಅನ್ವೇಷಿಸುವ ದೇವಜನರೇ, ನಿಮ್ಮನ್ನ ಯೇಸು ಕ್ರಿಸ್ತರೊಂದಿಗೆ ಈ ಮೇಜಿನ ಮೇಲೆ ಮಾಡುವಂತ ಊಟಕ್ಕೆ ಆಹ್ವಾನಿಸ್ತಾ ಎಲ್ಲ ಗುಂಪಿನ ಸಾಮ್ಯಗಳನ್ನು ನಿಮಗೆ ಪ್ರಸ್ತುತಪಡಿಸ್ತೀವಿ. ನಮ್ಮ ಎಲ್ಲಾ ಸಾಮ್ಯಗಳಲ್ಲಿ ನೀವೆಲ್ಲರೂ ಜಾಯ್ನ್ ಆಗ್ರಿ. ಈ ಒಂದು ಇಂಟ್ರೊಡಕ್ಷನ್ ಪುನಃ ನಾನು ಯಾಕೆ ಕೊಟ್ಟೆ ಅಂದ್ರೆ, ನಿಮಗೆ ಆ ಗ್ರೂಪ್ ಥೀಮ್ಸ್ ನಿಮ್ಗೆ ಏನೇನಿರಬೇಕು ಅನ್ನೋಂಥದ್ದು ನಿಮಗೆ ಸ್ಪಷ್ಟವಾಗಿ ಗೊತ್ತಾದ್ರೆ ನೀವು ಮಿಸ್ ಮಾಡ್ಕೊಳ್ಳದೆ ಇದೆಲ್ಲವನ್ನ ತಿಳ್ಕೊಂಡ್ಬಿಡ್ತೀರಾ. ಇದು ತಿಳ್ಕೊಂಡ್ರೆ ನಿಮಗೆ ಪುನಃ ಯಾರು ನಿಮ್ಮನ್ನ ತಪ್ಪು ದಾರಿಗೆ ನಡ್ಸಕ್ ಸಾಧ್ಯ ಇರಲ್ಲ, ಗಲಿಬಿಲಿ ಉಂಟು ಮಾಡಕ್ಕೆ ಸಾಧ್ಯ ಇರಲ್ಲ. ಅಂತ ರೀತಿಯಲ್ಲಿ ನಿಮ್ಮೆಲ್ಲರನ್ನು ದೇವರ ಆಶೀರ್ವದಿಸಲಿ. ಮತ್ತು ಈ ಒಂದು ವಿಡಿಯೋಗಳನ್ನ ಸಾಕಷ್ಟು ಇತರ ಜನರುಗಳೊಂದಿಗೆ ಶೇರ್ ಮಾಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡಬೇಡಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಾನು. ಕಾರಣ, ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಾಗ ನೀವು ಶೇರ್ ಮಾಡೋಕೆ ಮರೆತರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ಯೂಟ್ಯೂಬ್ ಆಲ್ಗರಿದಮ್ ಆದಷ್ಟು ಕದೇನೆ ಏನ್ ಮಾಡುತ್ತೆ, ವಿಡಿಯೋನ ಪುಷ್ ಮಾಡುತ್ತೆ. ಸೊ ಬೇರೆ ಜನಗಳಿಗೆ ರೀಚ್ ಆಗ್ತದೆ. ಕತ್ತಲೆಯಲ್ಲಿರೋ ಜನಗಳನ್ನ ಸತ್ಯದ ಬೆಡೆಗೆ ನಡೆಸೋಕಾಗ್ತದೆ, ಮರಣದಲ್ಲಿರೋರನ್ನ ಜೀವದ ಕಡೆಗೆ ಇಳಿಯೋಕಾಗ್ತದೆ. ದೇವರಿಗೆ ಯೋಗ್ಯರನ್ನ ಆರಿಸ್ಕೊಳ್ಳುವಂತ ಕೆಲಸ ಈ ಮಾಧ್ಯಮಗಳ ಮೂಲಕ ಮಾಡೋದಕ್ಕೆ ನಿಮ್ಮೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತೇಳಿ ನಿಮ್ಮೆಲ್ಲರ ಜೊತೆ ವಿನಂತಿಸ್ಕೊಳ್ತೇನೆ. ಈ ಒಂದು ಸಾಮ್ಯಗಳಿಂದ ದೇವರು ನಿಮ್ಮೆಲ್ಲರ ಆತ್ಮಿಕ ಜೀವನವನ್ನ ಆಶೀರ್ವದಿಸಲಿ ಮತ್ತು ನಿಮ್ಮೆಲ್ಲರನ್ನು ಕೂಡ ತನ್ನ ಸಾಧನಗಳಾಗಿ ಬಳಸ್ಕೊಂಡು ಇತರನ್ನು ಕೂಡ ತನ್ನ ರಾಜ್ಯದಲ್ಲಿ ಸೇರಿಸ್ಕೊಳ್ಳಿಕ್ಕೆ ಆಶೀರ್ವದಿಸಲಿ ಅಂತ ಬೇಡ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ತಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.